ಸಿದ್ದೇಶ್ವರ ಸ್ವಾಮಿಗಳು ಹೇಳೋದು ಒಂದು ಕಲ್ಪನೆ, ಅವರ ಮನಸ್ಸಿನ ಒಂದು ಕಲ್ಪನೆ. ಆಚಾರ್ಯ ಶಂಕರರು ಎಲ್ಲೋ ಒಂದು ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಿದ್ರಂತೆ. ಅಲ್ಲ, ಆಚಾರ್ಯರು ಒಬ್ಬರೇ ಹೋಗುವುದಿಲ್ಲ, ಶಿಷ್ಯರ ಸಹಿತ ಸುರೇಶ್ವರ, ಪದ್ಮಪಾದ, ಹಸ್ತಾಮಲಕ, ತೋಟಕ 4 ಶಿಷ್ಯರ ಸಹಿತ ಆಚಾರ್ಯ ಎಲ್ಲೋ ಹಳ್ಳಿಯಲ್ಲಿ ಹೋಗ್ತಿದ್ರಂತೆ. ಹಳ್ಳಿ ಜನ ಎಲ್ಲ ಬಂದ್ರಂತೆ. ಸ್ವಾಮಿ, ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದವರು ನೀವೇ? ಹೌದು. ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಈ 3ಕ್ಕೆ ಹೆಸರು ಪ್ರಸ್ಥಾನ. 3 ದಾರಿ, ಸಾಧಕರಿಗೆ ಸಾಧನೆಯ ದಾರಿ. ಪ್ರಸ್ಥಾನತ್ರಯಗಳು ಅಂತ ಈ ಗ್ರಂಥಗಳು. ಉಪನಿಷತ್ತು ಮೊದಲು, ಭಗವದ್ಗೀತೆ ಆಮೇಲೆ, ಬ್ರಹ್ಮಸೂತ್ರ ಕೊನೆಯದ್ದು. ಅದಕ್ಕೆ ಸರಿಯಾದ ಭಾಷ್ಯವನ್ನು ಬರೆದು ಅಲ್ಲಿ ಏನು ಜ್ಞಾನ ಅಡಗಿದೆ ಅನ್ನುವಂಥದ್ದನ್ನು ಪ್ರಪಂಚಕ್ಕೆ ಕೊಟ್ಟವರು ನೀವು ತಾನೇ? ಹೌದು. ಓಯ್, ಅದೆಲ್ಲ ತಿಳಿದವರಿಗೆ, ಬೇಕಾದಷ್ಟು ಜ್ಞಾನವನ್ನು ಗಳಿಸಿದವರಿಗೆ, ಸಂಸ್ಕೃತ ಬಲ್ಲವರಿಗೆ. ನಾವು ಪಾಪದವರು, ನಾವು ಹಳ್ಳಿಯಲ್ಲಿರೋರು. ನಮಗೆ ಸಾಧನೆಗೆ ದಾರಿಯಾಗುವ ಏನಾದರೂ ಒಂದು ಗ್ರಂಥವನ್ನು ಕೊಡ್ರಪ್ಪ. ಯಾರ ಕಲ್ಪನೆ ಇದು? ಸಿದ್ದೇಶ್ವರ ಸ್ವಾಮಿಗಳ ಕಲ್ಪನೆ. ಆ ಹಳ್ಳಿ ಜನ ಎಲ್ಲರೂ ಸೇರಿ ಆಚಾರ್ಯರಿಗೆ ಅಡ್ಡಬಿದ್ದು ನಮ್ಮಂಥ ಪಾಮರರಿಗೆ, ನಮ್ಮಂಥ ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಉಪನಿಷತ್ತಲ್ಲಿ ಏನು ಹೇಳಿದೆ, ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಆ ಜ್ಞಾನವನ್ನು ನಮಗೆ ಅರ್ಥ ಆಗುವ ಹಾಗೆ ಹೇಳ್ರಪ್ಪ ಅಂತ ಕೇಳಿದ್ದಕ್ಕೆ ಈ ಗ್ರಂಥವನ್ನು ಬರೆದದ್ದಂಥವರು. ಯಾವುದು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಈ ಗ್ರಂಥ ಆಚಾರ್ಯರ ಬಾಯಿಂದ ಹಾಗೇ ಹರಿದು ಬಂತಂತೆ. ಯಾರಿಗಾಗಿ ಬರೆದದ್ದಿದು? ಸಾಮಾನ್ಯರಿಗಾಗಿ, ಪಾಮರರಿಗಾಗಿ, ಸಾಧಕ ಸಜ್ಜನರಿಗಾಗಿ. ಆರಂಭದ ಶ್ಲೋಕದಿಂದ ಒಂದೊಂದೇ ಶ್ಲೋಕದಲ್ಲಿ ನಮ್ಮ ಮನಸ್ಸಿನ ದೌರ್ಬಲ್ಯಗಳನ್ನೇ ತೋರಿಸೋದು. ಸ್ವಾಮಿ, ನಾವು ಜೀವನದಲ್ಲಿ ಏನು ಶಾಂತಿಯನ್ನು ಹುಡುಕ್ತಿದ್ದೇವೆ, ಹೊರಗಿಲ್ಲ. ಆನಂದ ಶಾಂತಿ ನನ್ನ ನಿಜ ಸ್ವರೂಪ. ಆನಂದ ಶಾಂತಿ ನನ್ನ ನಿಜ ಸ್ವರೂಪ. ಹೌದು. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸ್ವಾರಸ್ಯಹೀನವೆನ್ನುವರೆ ಜೀವಿತವ.
ಸಾರ ಸುಖ ರಸನಿಧಿ, ಆನಂದ, ನೆಮ್ಮದಿ, ಶಾಂತಿ ಅನ್ನುವಂಥದ್ದೇ ನಮ್ಮ ಸ್ವರೂಪ ಆಗಿರಬೇಕಾದ್ರೆ ಜೀವನದಲ್ಲಿ ಶಾಂತಿ ಇಲ್ಲ ಅಂತಂದ್ರೆ ಯಾರು ನಂಬ್ತಾರ್ರಿ? ಯಾರು ನಂಬ್ತಾರೆ? ಸ್ವಾರಸ್ಯಹೀನವೆನ್ನುವರೆ ಜೀವಿತವ. ಮತ್ತೆ ಯಾಕೆ ಸ್ವಾಮಿ ನಮಗೆ ನನಗೆ ಶಾಂತಿ ಜೀವನದಲ್ಲಿ ಯಾಕೆ ಸಿಗ್ತಾ ಇಲ್ಲ ತಮ್ಮ? ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿಗೋಗೆ ಕಾಗೆ ಕೋಗಿಲೆ ಹದ್ದು ನವಿಲು. ದೇವರು ಒಂದು ಮನಸ್ಸನ್ನು ಕೊಟ್ಟದ್ದು, ದೇವರು ಒಂದು ಮನಸ್ಸು ಬುದ್ಧಿಯನ್ನು ಅಂತಃಕರಣವನ್ನು ಕೊಟ್ಟದ್ದು. ಸುಖವಾಗಿಟ್ಕೋ, ಶಾಂತಿಯಿಂದ ಇಟ್ಕೋ, ಆನಂದದಿಂದ ಬಾಳು ಅಂತ ನಮ್ಮನ್ನು ಕಳಿಸಿದ್ದು. ನಾವು ಮಾಡಿಕೊಂಡದ್ದೇನು? ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿಗೋಗೆ ಕಾಗೆ ಕೋಗಿಲೆ ಹದ್ದು ನವಿಲು. ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತ್ತಿಹವೋ, ನೆಲೆಯಲ್ಲಿ ನಿದ್ದೆಗೆಲೋ. ಶಾಂತಿಯಲ್ಲಿ ಸ್ವಾಮೀಜಿ ನಿದ್ದೆ ಬರ್ತಾ ಇಲ್ಲ. ರಸ್ತೆ ಬದಿಯಲ್ಲಿ ಮನೆ ಇದೆಯಾ? ಇಲ್ಲ ಸ್ವಾಮಿ. ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡ್ತಾರೆ? ಏನಿಲ್ಲ ಸ್ವಾಮಿ. ನಿಮ್ಮ ಬೆಡ್ರೂಮಲ್ಲಿ ಫ್ಯಾನ್ ಇಲ್ವಾ? ಒಂದಲ್ಲ ಸ್ವಾಮಿ, ಎರಡಿದೆ. ಎಲ್ಲ ಸೌಕರ್ಯಗಳಿದ್ದು ನಿದ್ದೆ ಬರಲ್ಲ ಅಂದ್ರೆ ಏನಯ್ಯ ಕತೆ? ತಲೆ ಸರಿ ಇಲ್ಲ. ಮಲಗಿದ ಕೂಡ್ಲೆ ಆ ಮನಸ್ಸಿನ ಭಾರ ಅನ್ನುವಂಥ ನೋವು, ಬೇನೆ, ಕಷ್ಟ, ನಷ್ಟ, ತಳಮಳ, ಅಶಾಂತಿ, ಆ ಮನಸ್ಸಿನ ಹೊರಗಳನ್ನೆಲ್ಲ ಕೆಳಗೆ ಹಾಕಬೇಕಾದ ಯಾರು? ನಾನು. ಹಿಡಿದು ಕೂತಿರೋದು ಯಾರು? ನಾನೇ. ಮತ್ತೆ ನಿದ್ದೆಗೆ ಎಲ್ಲಿ ಸ್ವಾಮಿ ನಿದ್ದೆ? ನಾವು ಮಾಡಿಕೊಂಡಿರುವ ಗ್ರಹಚಾರ. ಅದಕ್ಕಾಗಿ ಎಷ್ಟೋ ಜನ ಮಲಗೋ ಮೊದಲು ಹನುಮಾನ್ ಚಾಲಿಸ ಹೇಳೋರಿದ್ದಾರೆ, ಮಲಗೋ ಮೊದಲು ಒಂದು 10 ಶ್ಲೋಕ ಆದರೂ ವಿಷ್ಣು ಸಹಸ್ರನಾಮ ಹೇಳೋರಿದ್ದಾರೆ, ಮಲಗೋ ಮೊದಲು ಹನುಮಂತನ ಸ್ಮರಣೆ ಮಾಡೋರಿದ್ದಾರೆ. ಸ್ವಾಮಿ ಏನಕ್ಕೆ? ಆ ಮನಸ್ಸು ತಾನು ಏನು ಹಿಡ್ಕೊಂಡಿದೆ ಅದರ ಹೊಲಸು ಕಸ ಎಲ್ಲ ಕೆಳಗೆ ಹಾಕಲಿ. ಮನಸ್ಸು ಶಾಂತವಾಗಿ ನಿಲ್ಲಿ. ಅದು ಅಪ್ಪ ಅಮ್ಮ ಮನೆಯಲ್ಲಿ ತಂದೆ ತಾಯಿ ಸರಿ ಇದ್ರೆ, ತಂದೆ ತಾಯಿ ಇಬ್ಬರು ಹೆಸರು ಹೇಳೋದು ಬೇಡ, ಅಮ್ಮ ಒಬ್ರು ಸರಿ ಇದ್ರೆ ಸ್ವಾಮಿ ಮನೆ ಸರಿ ಇರ್ತದೆ. ಅಮ್ಮ ಇರೋದಲ್ಲಿ ಬಸ್ ಸ್ಟಾಪಲ್ಲಿ, ಯಾಕೆ? ಫ್ರೀ ಬಸ್ಸು. ಮನೆಯಲ್ಲಿ ಹೆಣ್ಮಕ್ಕಳೇ ಇಲ್ಲ, ಎಲ್ಲೆಲ್ಲೋ ತಿರುಗುತ್ತಾ ಇರೋದು ಹೆಣ್ಣು ಮಕ್ಕಳು. ಸ್ವಾಮಿ ಮಕ್ಕಳ ಕಥೆ ಏನು? ಮಕ್ಕಳ ಕಥೆ ಏನು? 100 ಮಕ್ಕಳನ್ನು ಕಳ್ಕೊಂಡು ಗೊಳೋ ಅಂತ ಅಳುವಾಗ ಗಾಂಧಾರಿ ಎದುರಲ್ಲಿ ಕೃಷ್ಣ ನಿಂತಿದ್ದ, ಎದುರಲ್ಲಿ ಕೃಷ್ಣ ನಿಂತಿದ್ದ. ಈಗಲಾದ್ರೂ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚು. ಅವ ಹುಟ್ಟುವಾಗಲೇ ಅಂಧ ಧೃತರಾಷ್ಟ್ರ, ಕಣ್ಣಿದ್ದು ಬಟ್ಟೆ ಕಟ್ಕೊಂಡಿಯ. ಹೌದು, ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿಲ್ವೇ ನೀನು? ಇವಾಗತ್ತು ಪ್ರಯೋಜನ ಏನು? 100 ಮಕ್ಕಳು ಸತ್ತು ಹೋದರು. ಅನ್ಯಾಯದ ದಾರಿಯಲ್ಲಿ ಆ ಮಕ್ಕಳನ್ನು ಬೆಳೆಸಿದೆಯಾ? ಇವಾಗತ್ತು ಪ್ರಯೋಜನ ಏನು? ಯಾರು ಹೇಳಿದ್ದು? ಭಗವಂತ ಕೃಷ್ಣ. ನಾವು ಮಾಡೋದೇನು ಹೇಳಿ? ಕೆಲವರಿಗೆ ಗೊತ್ತೂ ಇರಲ್ಲ ಸ್ವಾಮಿ ಮಕ್ಕಳು ಎಲ್ಲಿದ್ದಾರೆ ಅಂತೇಳಿ. ಏನ್ರಿ ಇರೋದು 2 ಮಕ್ಕಳು? ಹೌದು. ಯಾವ್ಯಾವ ಕ್ಲಾಸಲ್ಲಿದ್ದಾರೆ? ನನ್ಗೆ ಗೊತ್ತಿಲ್ಲ ಸ್ವಾಮಿ. ಹೆಂಡತಿ ಕೇಳಬೇಕು. ಆ ಮಕ್ಕಳು ಏನು ಕಲಿತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಯಪ್ಪನಿಗೆ ಗೊತ್ತು ಇರೋದು 2 ಮಕ್ಕಳು. ಅಲ್ಲ, ಸಾಬ್ರುಗಳ ಹತ್ರ ಕೇಳಲೇಬಾರ್ದು. ಹೆಂಡತಿ ಎಷ್ಟು ಅಂತ ಗೊತ್ತಿಲ್ಲ, ಮತ್ತೆ ಮಕ್ಕಳು ಎಷ್ಟು ಅಂತೆಲ್ಲ ಲೆಕ್ಕ ಮಾಡೋದು. ಸ್ವಾಮಿ, ನಮ್ಮ ಗ್ರಹಚಾರಗಳು ನಾವು ಮಾಡಿಕೊಂಡ ರೀತಿ ಉಂಟು. ನಾವು ಬೆಳೆಯುವ ರೀತಿ ಹೇಗೆ ಹೇಳಿ? ಚಿತ್ರ ನೋಡಿ. ಬಾಲಸ್ತಾವತ್ ಕ್ರೀಡಾಸಕ್ತಃ
ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎಂಟು ವರ್ಷಗಳ ತನಕ ಗರ್ಭಾಷ್ಟಮ ಅಂತೇವೆ. ಗರ್ಭಾಷ್ಟಮ ಅಂದ್ರೇನು? ತಾಯಿ ಹೊಟ್ಟೆಯಲ್ಲೇ ಇದ್ದ ಹಾಗೆ. ಅಂದರೆ 8 ವರ್ಷಗಳ ತನಕ ತಾಯಿ ಮಗು, ವ್ಯತ್ಯಾಸ ಏನಿಲ್ಲ. ಮಗುವೇ ತಾಯಿ, ತಾಯಿಯೇ ಮಗು. ಅಂದರೆ ಹುಡುಗನಿಗೆ, ಹುಡುಗ ಆಗಲಿ ಹುಡುಗಿ ಆಗಲಿ, ಸ್ವಂತ ವ್ಯಕ್ತಿತ್ವ ಇನ್ನೂ ಬರಲಿಲ್ಲ. ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳ್ತಾನೆ. ಗರ್ಭಾಷ್ಟಮ ಅಂತೇಳಿ ತಾಯಿಯ ಗರ್ಭದಲ್ಲೇ ಇದ್ದ ಹಾಗೆ 8 ವರ್ಷಗಳ ತನಕ. 10, 11 ಆಗುವಾಗ ಆವಾಗ ಅವನಿಗೆ ಸ್ವಲ್ಪ ಬುದ್ಧಿ ಬೆಳೆಯೋದು. ಬುದ್ಧಿ ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ಆವಾಗ ಸ್ವಾಮಿ ಶುರುವಾಗೋದು. ಹೊರ ಪ್ರಪಂಚದ ವಿಷಯಗಳಲ್ಲಿ ಅಲ್ಲಿದೆ ನನ್ನ ಸುಖ ಅನ್ನುವ ರೀತಿಯಲ್ಲಿ ಓಡಲಿಕ್ಕೆ ಶುರು ಮಾಡೋದು 10, 12, 14 ನಂತರ. ಕೈಗೆ ಸಿಕ್ಕಿದ್ರೆ ತಾನೆ. ಬಾಲ್ಯದಲ್ಲಿ ಕ್ರೀಡಾಸಕ್ತ, ತಾರುಣ್ಯದಲ್ಲಿ ತರುಣಿ, ತರುಣ, ಹುಡುಗಿ, ಹುಡುಗನ ಬೆನ್ನು, ಹುಡುಗ, ಹುಡುಗಿಯ ಬೆನ್ನು. ಓಯ್ ಆ ಸಮಯದಲ್ಲಿ ಕಷ್ಟಪಟ್ಟು ಕಲಿಯುವ ಕಾಲ ಕಣೋ. ಸ್ಕೂಲಲ್ಲಿ, ಕಾಲೇಜಲ್ಲಿ ಮನಸ್ಸಿಟ್ಟು ಕಲಿಯುವ ಸಂದರ್ಭ. ಆ ಕಲಿಯುವ ಸಂದರ್ಭದಲ್ಲಿ ಪೂರ್ತಿ ಜೀವನ ಹಾಳು ಮಾಡಿಕೊಂಡ ಸ್ವಾಮಿ ಕಲಿಯಲೇ ಇಲ್ಲ. ಹದಿನೆಂಟು 20 ಆಗುವಾಗಲ್ವಾ ಬಾಕಿ ಎಲ್ಲ ಕಲಿತವರು ಮುಂದೆ ಬಂದರು. ಒಳ್ಳೊಳ್ಳೆ ಕಾಲೇಜಿಗೆ ಸೇರಿದ್ರು, ಒಳ್ಳೊಳ್ಳೆ ಎಕ್ಸಾಮ್ ಪಾಸ್ ಆದರು. ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಆಗಿ ಒಳ್ಳೆ ಕಾಲೇಜುಗಳ ಹಿಡ್ಕೊಂಡು ಮುಂದೆ ಹೋದ್ರು, ಕಲ್ತ್ಕೊಂಡು. ಇವನ ಜೊತೆಗಿದ್ದವರೆಲ್ಲ ಮುಂದೆ ಹೋದರು, ಇವೊಬ್ಬನೇ ಹಿಂದೆ ಬಿದ್ದ. ಇನ್ನು ಮಾಡೋದಂಥದ್ದು ಏನು? ಯಾವಾಗ ಕಲಿಬೇಕಿತ್ತು ಕಲೀಲಿಲ್ಲ, ಜೀವನ ವ್ಯರ್ಥ ಮಾಡಿಕೊಂಡ. ಸ್ವಾಮಿ ಇನ್ನು ಅಳೋದು ಏನುಂಟು? ಮಧ್ಯ ವಯಸ್ಸಲ್ಲಿ ವಿತ್ತಾಸಕ್ತ. ಹಣ ಬೇಕು, ಹಣ ಬೇಕು, ಹಣ. ಕಷ್ಟಪಟ್ಟು ದುಡಿಯುವುದನ್ನು ಕಲೀಲಿಲ್ಲ. ಅನ್ಯಾಯದ ದಾರಿಗೆ ಹೋಗ್ತಾನೆ, ಮಾಡಬಾರದನ್ನು ಮಾಡ್ತಾನೆ ಸ್ವಾಮಿ. ಎಲ್ಲ ರೀತಿಯಲ್ಲಿ ಸಿಕ್ಕಾಕೊಳ್ತಾನೆ. ಕೆಟ್ಟ ದಾರಿಗೆ ಹೋದರೆ ಪೆಟ್ಟು ತಿನ್ನೋದೆ. ವೃದ್ಧಸ್ತಾವತ್. ಸ್ವಾಮೀಜಿ ಇಲ್ಲ ಸ್ವಾಮೀಜಿ, ಜೀವನ ಹಾಳು ಮಾಡಿಕೊಂಡೆ. ವೃದ್ಧಸ್ತಾವತ್ ಚಿಂತಾಸಕ್ತ. ಯಾವಾಗ ಕಲಿಬೇಕಿತ್ತು ಆವಾಗ ಕಲೀಲಿಲ್ಲ ಸ್ವಾಮಿ. ಗೆಳೆಯರು ನನ್ನನ್ನು ಹಾಳು ಮಾಡಿದ್ರು, ಗೆಳೆಯರ ಮೇಲೆ ಹಾಕೋದೀಗ. ಗೆಳೆಯರನ್ನು ಹಾಳು ಮಾಡಿದ್ದೀವ, ಆ ಗೆಳೆಯರ ಹೆಸರು ಹೇಳ್ಕೊಂಡು ಇವಾಗ ನನ್ನನ್ನು ಹಾಳು ಮಾಡಿದ್ರು. ಸ್ವಾಮಿ ಎಲ್ಲರ ಕಥೆಯು ಹೀಗೆ ಸ್ವಾಮಿ. ಕೊನೆಗೇನು ಮಾಡೋದು? ಮಕ್ಕಳಿಗೆ ಹಾಡು, ಕಲಿ, ಸರಿಯಾಗಿ ಓದು. ಮಕ್ಕಳಿಗೆ ಗಲಾಟೆ ಮಾಡೋದು. ಯಾಕೆ ಮಕ್ಕಳಿಗೆ ಯಾಕೆ ಗಲಾಟೆ ಮಾಡ್ತಾರೆ? ಸ್ವಾಮೀಜಿ ನಾವಂತೂ ಹಾಳಾದೆವು ಸ್ವಾಮಿ, ಮಕ್ಕಳಾದ್ರೂ ಒಳ್ಳೇದಾಗಲಿ. ಆ ಮಕ್ಕಳೆಂಥವ್ರು ಅಂತಂದರೆ ಅಪ್ಪನನ್ನು ಮೀರಿಸೋರು ಸ್ವಾಮಿ. ಅಪ್ಪನನ್ನು ಮೀರಿಸೋರು ಅಂದ್ರೇನು? 18ರ ಒಳಗೆ ಹಾಳಾಗಿ ಹೋದ, 18, 20ರ ಒಳಗೆ ಇನ್ನೆಲ್ಲಿ ಒಳ್ಳೇದಾಗೋದು? ಮತ್ತೇನು ಹೇಳೋದು? ಮಕ್ಕಳು ಒಳ್ಳೇದಾಗಲಿ. ಎಲ್ಲ ಕಷ್ಟವೇ. ಈ ಪರಂಪರೆ ಹಾಗೆ ನಡೀತಾ ಇದೆ. ನಾವು ಹಾಳಾಗಿ ಹೋದೆವು ಸ್ವಾಮಿ, ಮಕ್ಕಳು ಒಳ್ಳೇದಾಗಬೇಕು.
ಅಪ್ಪ ಅಮ್ಮ ಮನೆಯಲ್ಲಿ ಸಂಸ್ಕಾರ ಕೊಡುವಂಥ ರೀತಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಯೋ ಜಪವೋ ಪ್ರಾರ್ಥನೆಯೋ ಧ್ಯಾನವೋ ಇಟ್ಕೊಂಡು ನಿನ್ನೆ ಮೊನ್ನೆ ಏನೆಲ್ಲ ನಡೆದದ್ದುಂಟು, ಆ ಕಸ ಅನ್ನುವಂಥದ್ದೇನುಂಟು ಎಲ್ಲ ಮನಸ್ಸಿನ ಕಲ್ಮಶ ಅನ್ನುವಂಥ ಎಲ್ಲ ಪಾಪವನ್ನು ತೊಳೆದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಯೋ ಭಜನೆಯೋ ಯಾವುದೋ ಒಂದು ಸಾಧನೆಯ ಮೂಲಕ ಮನಸ್ಸನ್ನು ಪವಿತ್ರವಾಗಿಟ್ಕೊಂಡು ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಂಡು ತಿಂಡಿ ಆಯಿತು, ಆಫೀಸಿಗೆ ಹೋದ. ಆ ಮನಸ್ಸು ಪ್ರಸನ್ನವಾಗಿ ನಿಂತಾಗ ಏನೇನು ಕೆಲಸಗಳುಂಟು ಎಲ್ಲ ಚಂದದಲ್ಲಿ ಮಾಡಿದ. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯ ಕೆಲಸ, ಒಳ್ಳೆಯ ಹೆಸರು, ಒಳ್ಳೆಯ ದಾರಿ ಎನ್ನುವ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆದು ಒಳ್ಳೆಯ ಹೆಸರು ಗಳಿಸಿದ. ಮಕ್ಕಳಿಗೂ ಒಳ್ಳೆಯ ಹೆಸರು. ಯಾರ ಮಗ ನೀನು? ಹೇಳಿ ಸ್ವಾಮಿ. ಆ ರೀತಿ ಕಲಿತು ಮುಂದೆ ಬಂದು ತನ್ನ ಜೀವನವನ್ನ ಅವ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತನ್ನುವಾಗ ತಂದೆ ತಾಯಿಗೆ ಏನು ಅನ್ನಿಸ್ತದೆ? ಸ್ವಾಮೀಜಿ ಸರಿ ಆಯ್ತು, ಏನು ಹೇಳಿ, ನಾವು ಮಾತ್ರ ಅಲ್ಲ ನಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸಿದ್ದೇವೆ ಸ್ವಾಮೀಜಿ. ನಿಶ್ಚಿಂತೆ ಅಂದ್ರೇನು? ಅವ್ರು ಕೆಟ್ಟ ದಾರಿಗೆ ಹೋಗುವ ಹಾಗಿಲ್ಲ, ಆ ರೀತಿ ಬೆಳೆಸಿದ್ದೇನೆ. ಓಯ್ ಅಪ್ಪ ಅಮ್ಮ ಬಾಂಬೆಯಲ್ಲಿರೋದು. ಬಾಂಬೆಯಿಂದ ಬೆಂಗಳೂರಿಗೆ ಬಂದಾಗ ದೊಡ್ಡ ಹುದ್ದೆಯಲ್ಲಿದ್ದು ಒಳ್ಳೆಯ ಕೆಲಸದಲ್ಲಿದ್ದು ಇಬ್ಬರು ಬೆಂಗಳೂರಿಗೆ ಬಂದಾಗ ದೊಡ್ಡ ಮಗನೂ ಬಂದಿದ್ದಾನೆ, ಅವನ ತಮ್ಮನೂ ಬಂದಿದ್ದಾನೆ. ಎಲ್ಲಿಗೆ? ಏರ್ಪೋರ್ಟ್ಗೆ. ಅಪ್ಪ ಅಮ್ಮ ಇಬ್ಬರು ಇಳಿದ್ರು, ಬಂದರು, ಕಾರಲ್ಲಿ ಕೂತರು, ಬರ್ತಾ ಇದ್ದಾರೆ. ಮನೆ ಸೇರಿದ್ರು. ಹೌದು, ಎಲ್ಲ ಮನೆಯೊಳಗೆ ಬಂದಿದ್ದಾಯ್ತು, ಸೆಟ್ಲ್ ಆಯ್ತು, ಎಲ್ಲ ತಿಂಡಿ ಊಟ ಎಲ್ಲ ಆಯ್ತು. ವಿಶ್ರಾಂತಿಗೆ ಹೋಗುವಾಗ ಹೆಂಡತಿ ಹೇಳಿದ್ಲಂತೆ, ನೋಡಿದ್ರ ನೀವು? ಏನು? ಅಲ್ಲ, ದೊಡ್ಡವನು ಅಲ್ಲಿ ಇಳಿದ ಕೂಡಲೇ ನಮಸ್ಕಾರ ಮಾಡಿದ ನಮಗೆ. ಹೌದು. ಚಿಕ್ಕವ ಹತ್ರ ಬರಲಿಲ್ಲ. ಇಲ್ಲ. ಆ ಲಗೇಜಲ್ಲಿ ಎತ್ಕೊಂಡದ್ದು ದೊಡ್ಡವನೇ. ಹೌದು. ಕಾರಲ್ಲಿ ಇಟ್ಟದ್ದು ದೊಡ್ಡವನೇ. ಹೌದು. ಚಿಕ್ಕವ ನೋಡ್ತಾ ಇದ್ದ ಅಷ್ಟೇ. ಹೌದು. ನಮಸ್ಕಾರ ಮಾಡಿಲ್ಲ ಮಾತ್ರ ಅಲ್ಲ, ಮತ್ತೆ ನಮ್ಮಿಂದ ದೂರ ಇದ್ದ, ಒಂದು ಮಾತಾಡಿಲ್ಲ ಇಷ್ಟರ ತನಕ. ಅದರ ಅರ್ಥ ಏನು? ಏನೋ ನಡೀತಾ ಇದೆ ಒಳಗೆ, ನನಗೆ ಸರಿ ಹೋಗಲಿಲ್ಲ. ದೊಡ್ಡವ ಕಾಲಿಗೆ ಬಿದ್ದ, ಆಶೀರ್ವಾದ ಕೇಳಿದ, ಅವನೇ ಲಗೇಜ್ ಎತ್ಕೊಂಡ, ಎಲ್ಲ ಕಾರಲ್ಲಿಟ್ಟ, ಅವನೇ ಡ್ರೈವ್ ಮಾಡ್ಕೊಂಡು ಬಂದ, ಅವನೇ ಮನೆಗೆ. ಸಣ್ಣವನಿಗೆ ಏನಾಗಿದೆ ನೋಡಿ. ನನಗೆ ಯಾಕೋ ಖುಷಿ ಆಗಲಿಲ್ಲ. ಅವನನ್ನು ಸರಿಪಡಿಸ್ಬೇಕು ನಾವು, ಸಣ್ಣವನನ್ನು ಸರಿ ದಾರಿಗೆ ತರಬೇಕು ನಾವು. ದೂರದಲ್ಲಿರಬಹುದು ನಾವು. ಈ ಒಂದು ಘಟನೆ ಅನ್ನುವಂಥದ್ದು ಏನು ನಾವು ನೋಡಿದೆವು, ಯಾಕೋ ಅವನ ಮನಸ್ಸು ಸರಿ ಇಲ್ಲ, ಅವನನ್ನು ಸರಿ ಮಾಡಬೇಕು. ನಿಮಗೆ ಹಾಗನ್ನಿಸ್ತದೆ? ಅಲ್ಲ, ನಿನ್ನ ಕಣ್ಣಿಗೆ ಬಿದ್ದದ್ದು ಏನುಂಟು ಅದು ಸತ್ಯ. ನನ್ನ ಹತ್ರ ಅಂತ ಕೇಳೋದು ನೀನು. ಮತ್ತೆ ಅವನನ್ನು ಸರಿ ಮಾಡೋದು ಯಾವಾಗ ನಾವು? ಅದಕ್ಕೆ ಹೇಳು ಸ್ವಾಮಿ, ಆ ಮಕ್ಕಳು ಬೆಳೆಯುತ್ತಾ ಇರುವಾಗಲೇ ಸಂಸ್ಕಾರ ಕೊಡುವಂಥದ್ದೇನುಂಟು ತಂದೆ ತಾಯಿಯ ಕೆಲಸ ಸ್ವಾಮಿ. ತಂದೆ ತಾಯಿಯ ಕೆಲಸ. ಅದಕ್ಕೇನು ಹೆಸರು? ಗಂಧಾರಿಯ ಹಾಗೆ ಮಕ್ಕಳನ್ನು ಬೆಳೆಸಬಾರದು. ಇಬ್ಬರು ಬೆಳೆದರು, ಇಬ್ಬರಿಗೂ ಗ್ರ್ಯಾಜುಯೇಷನ್ ಪೋಸ್ಟ್ ಎಲ್ಲ ಆಯಿತು. ಕಲ್ತು ಮೇಲೆ ಬಂದ ದೊಡ್ಡವ, ಚೆನ್ನಾಗಿ ಕಲ್ತ, ಕೋರ್ಟಲ್ಲಿ ಒಳ್ಳೆ ಸ್ವಾಮಿ, ಅವರ್ ಚೀಫ್ ಜಸ್ಟಿಸ್ ಸಣ್ಣವ, ಎಲ್ಲ ಒಂದು ಕಂಪನಿ ಏನೋ ಕ್ಲರ್ಕ್ ಆಗಿದ್ದಾನೆ. ಏನಾಯ್ತು ಸ್ವಾಮಿ? ಅಪ್ಪನಿಗೆ ಏನು ಅನ್ನಿಸ್ತದೆ? ನನ್ನ ಮಕ್ಕಳೇ, ಇವನಿಗೇನಾಯ್ತು? ಅಲ್ಲ, ಅವನ ಜಾತಕ ಸರಿ ಉಂಟಾ ಅಂತೇಳಿ. ಅದ
ನಾವು ಯಾರ ಮೇಲೆ ಆದರೂ ಹಾಕ್ತೇವೆ ವಿನಃ ನಾವು ಮಾಡುವ ಕರ್ತವ್ಯದಲ್ಲಿ ಲೋಪ ಮಾಡಿದ್ದೇವೆ ನಾವು ಒಪ್ಪುವವರಲ್ಲ ಸ್ವಾಮಿ. ಎಲ್ಲರ ಜಾತಕದಲ್ಲಿರುವುದು 9 ಗ್ರಹಗಳು, 10ನೇ ಗ್ರಹ ಇಲ್ಲ. ಎರಡನೇವನು ಏನು ಅವನಿಗೆ ಸರಿಯಾದ ಸಂಸ್ಕಾರ ಕೊಡುವ ಸಂದರ್ಭಕ್ಕೆ ಇವರಿಗೆ ಟ್ರಾನ್ಸ್ಫರ್ ಆಯಿತು, ಇವರು ಬಾಂಬೆಗೆ ಹೋದರು. ಬೆಳೆದ ಅವನ ಪರಿಸರ, ಅವನ ಗೆಳೆಯರು. ಈ ಸ್ವಾಮಿ ಓದಲ್ಲಿ ಆಸಕ್ತಿಯೇ ಇಲ್ಲ, ಸಂಸ್ಕಾರ ಅನ್ನುವಂಥದ್ದೇ ಇಲ್ಲ. ಇವಾಗ ದೊಡ್ಡವ, ಎಲ್ಲರಿಂದ ಗೌರವ ಗಳಿಸ್ತಾನೆ, ಅವ ಚೀಫ್ ಜಸ್ಟಿಸ್. ಇವ ಅಷ್ಟೇ ಕ್ಲರ್ಕ್ ಆಗಿ ಎಲ್ಲ ಒಂದು ಕಡೆ ಇದ್ದು ತಲೆ ಮೇಲೆ ಕೈ ಇಟ್ಟು ಏನಾಯ್ತು, ನೀನು ಯಾಕೆ ಕಳ್ತಾ ಇರೋದು? ಆರಂಭದಿಂದಲೂ ಕಷ್ಟಪಟ್ಟು ನಾನು ಮುಂದೆ ವ್ಯಕ್ತಿ ಆಗ್ಬೇಕನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಿದ್ರೆ ಯಾಕೆ ಆಗ್ತಿರ್ಲಿಲ್ಲ? ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ವಯಸ್ಸಾದ್ಮೇಲೆ 70 ಆಗುವಾಗ ಜೀವನವನ್ನು ಹಾಳು ಮಾಡಿಕೊಂಡೆ. ವೃದ್ಧಸ್ತಾವತ್ ಚಿಂತಾಸಕ್ತಃ. ತಮ್ಮ ಹಾಗೆ ಮಾಡಬಾರದು. ಭಗವಂತ ನಮಗೆ ಕೊಟ್ಟದ್ದು ಒಂದು ಅವಕಾಶ, ಒಂದು ಜೀವನದ ಅವಕಾಶ. ಅದನ್ನು ಸರಿಯಾಗಿ ಉಪಯೋಗಿಸ್ಕೋ. ಸರಿಯಾಗಿ ಉಪಯೋಗಿಸ್ಕೋ ಅಂದ್ರೇನು ಸ್ವಾಮಿ? ಆಲೋಚನೆ ಮಾಡಿ. ಭಗವದ್ಗೀತೆಗೆ ಆಧಾರ ಗ್ರಂಥ ಕಠೋಪನಿಷತ್. ಆ ಕಠೋಪನಿಷತ್ತಲ್ಲಿ ಇರುವಂಥದ್ದೇ ಗೀತೆ ಚಿತ್ರ. ಭಗವದ್ಗೀತೆಯಲ್ಲಿ ಏನುಂಟು? 4 ಕುದುರೆಗಳು, ರಥ, ಅದಕ್ಕೊಬ್ಬ ಸಾರಥಿ, ಅದರ ಹಿಂದೆ ಯಜಮಾನ. ಸ್ವಾಮೀಜಿ ಅದು ಏನು ಚಿತ್ರ? ಅದು ಇಲ್ಲಿಯ ಚಿತ್ರ. ಶರೀರ ಅನ್ನುವಂಥದ್ದೇ ರಥ, ಇಂದ್ರಿಯಗಳೇ ಕುದುರೆಗಳು, ಮನಸ್ಸನ್ನುವಂಥದ್ದೇ ಹಗ್ಗ, ಬುದ್ಧಿ ಅನ್ನುವಂಥದ್ದೇ ಹಗ್ಗವನ್ನು ಹಿಡಿದು ಕೂತಿರುವ ಸಾರಥಿ. ಓಯ್ ಬುದ್ಧಿಂತು ಸಾರಥಿಂ ವಿದ್ಧಿ ಶರೀರಂ ರಥಮೇವತು ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನ್ಯಾಹೋ. ಕಠೋಪನಿಷತ್ತಿನ ಶ್ಲೋಕ ನಾನು ಹೇಳೋದು. ಕಠೋಪನಿಷತ್ತಲ್ಲಿ ಯಮಸ್ವಾಮಿ ನಚಿಕೇತನಿಗೆ ಜ್ಞಾನವನ್ನು ಕೊಡೋದು. ನಚಿಕೇತ ಸಣ್ಣ ಹುಡುಗ, ನಚಿಕೇತ ಅನ್ನುವಂಥವನು ಬೆಳೀತಾ ಇರುವ ಹುಡುಗ ಅನ್ನುವಂಥವನೇ ನೋಡ್ತಾನೆ. ಏನು ಮಾಡ್ತಾ ಇರೋದು? ಯಾರು? ನಮ್ಮಪ್ಪ. ಏನು ಮಾಡ್ತಾ ಇರೋದಂದ್ರೆ ಏನು ಹೋಮ ಮಾಡ್ತಾ ಇದ್ದಾರೆ? ಅಲ್ಲ ಸ್ವಾಮೀಜಿ, ಹವನ ಮಾಡ್ತಾ ಇರೋ ಸತ್ಯ, ಕೆಲಸಕ್ಕೆ ಬರದ ಹಸುಗಳನ್ನೆಲ್ಲ ದಾನ ಮಾಡ್ತಾನಲ್ಲ, ಇವನಿಗೆ ಏನು ಪುಣ್ಯ ಬರ್ತದೆ ಇದರಲ್ಲಿ? ಹುಡುಗ 10-12 ವಯಸ್ಸಿನ ಹುಡುಗ ಆಲೋಚನೆ ಮಾಡ್ತಾನೆ, ಅಪ್ಪ ತಪ್ಪು ಮಾಡ್ತಾ ಇದ್ದಾರಲ್ಲ, ಅವ ಮಾಡುವ ಕೆಲಸ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಮಾಡಿದರೆ, ದಾನ ಧರ್ಮ ಮಾಡುವಾಗ ಸರಿಯಾದ ವಸ್ತುವನ್ನು ಕೊಡಬೇಕು. ಮಾತ್ರ ಅಲ್ಲ, ಸಪಾತ್ರರಿಗೆ ಕೊಡಬೇಕು. ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕು. ಕೊಡುವಾಗ ಹೇಳಬೇಕು, ಮಮ ಇದು ನಂದಲ್ಲ, ನಿನಗೆ ಒಳ್ಳೆಯದಾಗಲಿ ಅನ್ನುವ ರೀತಿಯಲ್ಲಿ ಆ ರೀತಿ ಹೇಳಿ ಅದನ್ನು ಕೊಡಬೇಕು. ಕೊಟ್ಟವನಿಗೆ ಪುಣ್ಯ, ತಗೊಂಡವನಿಗೆ ಅದರಿಂದ ಲಾಭ. ಏನು ಮಾಡ್ತಾ ಇರೋದಪ್ಪ? ಎಲ್ಲ ಕೆಟ್ಟ ಹಸು, ಇನ್ನು ಹಾಲು ಕೊಡುವುದಿಲ್ಲ ಅಂತ ಹಸುಗಳು, ಅಂಥ ಎಮ್ಮೆಗಳು, ಅಂಥ ರೀತಿಯ ಮೇಕೆ ಎಲ್ಲ ಕೊಡ್ತಾ ಇದ್ದಾನಲ್ಲ, ಏನು ಪುಣ್ಯ ಸಿಗ್ತದೆ ಇವನಿಗೆ? ಏನು ಸಿಗಲ್ವೇ? ಮತ್ತು ಏನು ಪ್ರಯೋಜನ? ಪಾಪ ಕಟ್ಟಿಕೊಳ್ತಾ ಇದ್ದಾನೆ ನಮ್ಮಪ್ಪ. ಅಯ್ಯಪ್ಪ, ಅಪ್ಪನಿಗೆ ನಾನು ಯಾವ ರೀತಿ ಸಹಾಯ ಮಾಡಲಿ? ಅಪ್ಪನಿಗೆ ಒಳ್ಳೆಯದಾಗಬೇಕು, ನನ್ನಿಂದ ಯಾವ ರೀತಿಯಲ್ಲಿ ಸಹಾಯ ಆಗ್ಬೋದು? ಓಯ್, ಇವಾಗ ನೋಡಿ, ಹುಡುಗ ಸೀದಾ ಬರ್ತಾನೆ, ಅಪ್ಪನ ಮುಂದೆ ನಿಲ್ತಾನೆ. ಅಪ್ಪ, ನನ್ನನ್ನು ಯಾರಿಗೆ ಕೊಡ್ತೀಯ? ಮಗನನ್ನು ಯಾರಿಗಾದರೂ ಕೊಡೋದು ಅಂತ ರೀತಿಯಲ್ಲಿ ಹೋಮ ಹವನ ಇದೆಯಾ? ಮಗನೋ ಮಗಳನ್ನೋ ಇಬ್ಬರನ್ನು ಯಾರಿಗಾದರೂ ಕೊಡುವಂಥ ರೀತಿಯಲ್ಲಿ ಹೋಮ ಹವನ ಇದೆಯಾ? ಇಲ್ಲ. ಇವ ಯಾಗ ಮಾಡ್ತಿದ್ದಾನೆ. ಬೇಕಾದವರು ಐಶ್ವರ್ಯವನ್ನು ತಗೊಳ್ಳಿ, ಬೇಕಾದಷ್ಟು
ಆಸ್ತಿಯನ್ನು ತಗೊಳ್ಳಿ, ಬೇಕಾದಷ್ಟು ಜಾಗವನ್ನು ತಗೊಳ್ಳಿ, ಬಂಗಾರ ಆಸ್ತಿ ಬೇಕಾದಷ್ಟು ಇದ್ದದ್ದನ್ನೆಲ್ಲವನ್ನು ಹಂಚ್ತಾ ಇರೋದು ವಿಶ್ವಜಿತ್ ಯಾಗ. ಇವ ಕೊಡ್ತಾ ಇರುವ ವಸ್ತುಗಳೆಲ್ಲ ಕೆಲಸಕ್ಕೆ ಬಾರದು ವಸ್ತುಗಳನ್ನು ಕೊಟ್ಟರೆ ಇವನಿಗೆ ಪುಣ್ಯ ಸಿಗಲ್ಲ, ಪಾಪಕ್ಕೆ ಗುರಿ ಆಗ್ತಾನೆ. ಈ ಅಪ್ಪನಿಗೆ ಏನಾದರೂ ಸದ್ಗತಿ ಆಗಬೇಕು ಅಂತಂದ್ರೆ ನನ್ನನ್ನು ಯಾರಿಗಾದರೂ ಕೊಟ್ಟರೆ, ನನ್ನನ್ನೇ ಅವನು ಯಾರಿಗಾದರೂ ದಾನ ಅನ್ನುವ ರೀತಿಯಲ್ಲಿ ಕೊಟ್ಟರೆ ಅಪ್ಪನಿಗೆ ಪುಣ್ಯ ಸಿಕ್ಕೀತು ಅನ್ನುವ ರೀತಿ ಬಂದು, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ? ನಿಜವಾಗಿ ಹೇಳಬೇಕಂದ್ರೆ ಅಪ್ಪ ಮಗನನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ. ಮೇಲಿಂದ ಮೇಲೆ ಕೇಳುವಾಗಲ್ವ ಸಿಟ್ಟು ಬಂತು ಸಿಟ್ಟು ಬಂತವನಿಗೆ. ಎಲ್ಲಿ ನಿಂತಿರೋದವನು? ಯಜ್ಞಶಾಲೆಯಲ್ಲಿ. ಎಲ್ಲಿ ಮಾತುಕತೆ ನಡೀತಾ ಇರೋದು? ಯಾಗಶಾಲೆಯಲ್ಲಿ, ಅಗ್ನಿಯ ಮುಂದೆ. 3-4 ಸಲ ಅವನು ಕೇಳುವಾಗಲ್ವ ಸಿಟ್ಟು ಬರ್ತದ ಅವನಿಗೆ. ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ? ನನ್ನನ್ನು ಯಾರಿಗಾದ್ರೂ ನೀನು ದಾನ ಧರ್ಮ ಮಾಡಿದರೆ ಅವನಿಗೆ ಉಪಕಾರ ಆದರೂ ಆಗ್ತದೆ. ನನ್ನನ್ನು ಯಾರಿಗೆ ಕೊಡ್ತೀಯ? ಮೃತ್ಯುವಿಗೆ ನಿನ್ನನ್ನು ಕೊಡ್ತೇನೆ. ಕೋಪ ಬಂತು ಸ್ವಾಮಿ ಅವನಿಗೆ. ಯಾರಿಗೆ ಕೊಟ್ಟ? ಯಮನಿಗೆ. ಯಮಲೋಕಕ್ಕೆ ಹೋಗು. ಇವ ಸೀರಿಯಸ್ ಆಗಿ ಹೌದು ಅಂತಂದ. ನನ್ನನ್ನು ಯಮನಿಗೆ ಕೊಟ್ಟಿದ್ದಾರೆ, ಹೊರಟೋದ. ಈ ಸಲದ ವೇದಾಂತವಾಣಿಯಲ್ಲಿ ಹಾಕಿದ್ದೆ ಅದನ್ನು ನಾವು. ಯಮ ನಿಂತಿದ್ದಾನೆ, ಗದೆ ಹಿಡ್ಕೊಂಡು ನಿಂತಿದ್ದಾನೆ ಯಮ. ಎದುರಲ್ಲಿ ಹುಡುಗ ನಿಂತಿದ್ದಾನೆ. ಹುಡುಗ ಯಾರು? 10-12 ವಯಸ್ಸಿನ ಬಾಲಕ ಸ್ವಾಮಿ. ಯಮನಿಗೆ ಕೈ ಮುಗಿದು ನಿಂತಿದ್ದಾನೆ, ಶ್ರದ್ಧೆಯಿಂದ ಬಂದಿದ್ದಾನೆ. ವಿಶ್ವಜಿತ್ ಯಾಗದ ಪುಣ್ಯದಿಂದ ಬಂದಿದ್ದಾನೆ, ಸಶರೀರಿಯಾಗಿ ಬಂದಿದ್ದಾನೆ. ಯಮರಾಜ, ನನಗೇನು ಕೆಲಸ ಹೇಳು? ಎಲ್ಲಿಂದ ಬಂದದ್ದು ನೀನು? ನಮ್ಮಪ್ಪ ಯಾಗ ಮಾಡ್ತಿದ್ದ, ಎಲ್ಲ ವಸ್ತುಗಳನ್ನೆಲ್ಲ ದಾನ ಮಾಡ್ತಿದ್ದ. ನನ್ನನ್ನು ಮೃತ್ಯವೇ ತ್ವಾಂ ದದಾಮಿ, ಮೃತ್ಯುವಿಗೆ ನಿನ್ನನ್ನು ಕೊಡ್ತೇನೆ ಅಂತ ಹೇಳಿ ಮಾತನ್ನು ಹೇಳಿದ ಯಾಗಶಾಲೆಯಲ್ಲಿ ಬಂದೆ. ಇಲ್ಲಿ ಬಂದೆ. ನನಗೇನು ಕೆಲಸ ಹೇಳು ನಿನ್ನ ಮನೆಯಲ್ಲಿ, ನಾನು ಮಾಡ್ತೇನೆ. ಯಮನಿಗೆ ಶಾಕ್ ಸ್ವಾಮಿ. ಯಾಕೆ? ಇಷ್ಟು ದಿನ ನಾನು ಅವರ ಪ್ರಾಣವನ್ನು ಎಳೆಯಬೇಕಿತ್ತು, ಅವರು ಬರಬೇಕಾದ್ರೆ. ಇವನಾಗಿ ಬಂದಿದ್ದಾನೆ. ವಿಶೇಷವಾದ ಹುಡುಗ, ಅವನಾಗಿ ಬಂದಿದ್ದಾನೆ, ಪುಣ್ಯದಿಂದ ಬಂದಿದ್ದಾನೆ. ಏನು ಕೆಲಸ ಅಂತ ಕೇಳ್ತಾ ಇದ್ದಾನೆ. ನಾನು ಏನು ಕೆಲಸ ಹೇಳಿ ಇವನಿಗೆ? ಯಮನಿಗೆ ಖುಷಿ ಆಗುತ್ತೆ ಸ್ವಾಮಿ, ಯಮನಿಗೆ ಖುಷಿ ಆಗುತ್ತೆ. ಅಷ್ಟೊತ್ತಿಗೆ ಹೆಂಡತಿ ಬರ್ತಾಳೆ. ಸ್ವಾಮಿ, ಅವನ ಕಾಲಿಗೆ ನೀರು ಹಾಕಿ. ಯಾಕೆ? 3 ದಿವಸದಿಂದ ಬಾಗಿಲು ಕಾಯ್ತಾ ಇದ್ದಾನವ. ಅವ ಬರುವಷ್ಟೊತ್ತಿಗೆ ನೀವು ಔಟ್ ಆಫ್ ಸ್ಟೇಷನ್. ಅವ ಯಮಲೋಕಕ್ಕೆ ಬರುವಾಗ, ನಮ್ಮ ಮುಂದೆ ಬಂದು ನಿಲ್ಲುವಾಗ, ಮನೆಯ ಮುಂದೆ ನೀವಿರಲಿಲ್ಲ, ಮನೆ ಒಳಗೆ ನೀವು ಇಲ್ಲದಿರುವಾಗ ಅವ ಒಳಗೆ ಬರಲ್ಲ ಅಂದ್ಬಿಟ್ಟ. ಯಜಮಾನರಿಲ್ಲದಿದ್ದರೆ ನಾನು ಒಳಗೆ ಬರಲ್ಲ. ಇವಾಗ ನೀವು ಬಂದ್ರಲ್ಲ, ಮೊದಲು ಕಾಲು ತೊಳೀರಿ, ಒಂದು ನೀರು ಹಾಕಿ. ಕಾಲು ತೊಳೆದ ಮೇಲೆ ನೋಡ್ತಾನೆ 3 ದಿವಸ ಊಟ ಮಾಡಿಲ್ಲ. ಅದಕ್ಕಂತಾನೆ 3 ವರಗಳನ್ನು ಕೊಡ್ತೇನೆ, ಕೇಳು. 3 ವರಗಳನ್ನು ನಿನಗೆ ಕೊಡ್ತೇನೆ, ಬೇಕಾದ್ದನ್ನು ಕೇಳು. ಆ ಹುಡುಗ ಎಷ್ಟೊಂದು ಶ್ರದ್ಧೆ, ಎಷ್ಟೊಂದು ಭಕ್ತಿ, ಎಷ್ಟೊಂದು ಪ್ರೀತಿ. ಮೊದಲನೇ ವರವನ್ನು ಕೇಳೋದವನು, ಯಮ, ಅಪ್ಪನಿಂದ ಬೇರೆಯಾಗಿ ಬಂದಿದ್ದೇನೆ. ಹೌದು, ಅಪ್ಪ ನನ್ನನ್ನು ಸ್ಮರಿಸಬಾರದು. ನಾನು ಕಳೆದು ಹೋದೆ ಅನ್ನುವಂಥ ವಿರಹ, ನಾನು ಕಳೆದು ಹೋದೆ, ಮಗನನ್ನು ಕೊಟ್ಟುಬಿಟ್ಟೆ, ಮಗ ನನ್ನಿಂದ ದೂರ ಹೋದನ್ನುವ ದುಃಖದಿಂದ ಅವನು ಬದುಕಬಾರದು. ಆ ಮನಸ್ಸಿನ ದುಃಖವನ್ನು ಅಪ್ಪನ ಮನಸ್ಸಿಂದ ತೆಗಿ. ಮೊದಲನೇ ವರ ಯಾರಿಗಾಗಿ? ಅಪ್ಪನಿಗಾಗಿ. ನೋಡಿ, ಒಂದು ಸಂಸ್ಕಾರ ಅಂದರೆ ಏನು ಸ್ವಾಮಿ? ಮೊದಲನೇ ವರ ಅಪ್ಪನಿಗಾಗಿ,
ಎರಡನೇ ವರ, ಯಾರಾದರೂ ಭೂಮಿಯಲ್ಲಿರುವವರು ಹೆಚ್ಚಿನ ಸಂತೋಷವನ್ನು ನಾವು ಗಳಿಸಬೇಕು ಅನ್ನುವ ರೀತಿಯಲ್ಲಿ ಅವರು ಮುಂದೆ ಬರಬೇಕಾದ್ರೆ ಅವರು ಏನು ಮಾಡಬೇಕು, ಯಾವ ಸಾಧನೆಯನ್ನು ಮಾಡಬೇಕು, ಅದಕ್ಕೊಂದು ಹೇಳ್ತಾನೆ ದಾರಿ. ಜೀವಂತ ಇರುವಾಗ ಅವರು ಹೆಚ್ಚಿನ ಸಾಧನೆಯನ್ನು ಮಾಡಿ ಹೆಚ್ಚು ಸಂತೋಷವಾಗಿರಬೇಕು ಅನ್ನುವುದಾದರೆ ಏನು ಮಾಡಬೇಕು, ಅವರು ಯಾವ ರೀತಿಯಲ್ಲಿ ಮನಸ್ಸನ್ನು ಪ್ರಶಾಂತವಾಗಿಟ್ಟಬೇಕು, ಯಾವ ಹೋಮ ಹವನವನ್ನು ಮಾಡಬೇಕು ಅವರು ಹೇಳ್ತಾನೆ. ನಾಚಿಕೇತ ಅಗ್ನಿ. ಮೂರನೇ ವರವನ್ನು ಕೇಳುವಾಗ ಯಮ ಇಲ್ಲಿ ನೋಡು, ಸರಿಯಾಗಿ ನೋಡು, ಕೊಡ್ತೀಯ ಗ್ಯಾರಂಟಿ? ಅದೇನು ಮೊದಲನೇದು ಕೊಟ್ಟಿಲ್ವ, ಎರಡನೇದು ಕೊಟ್ಟಿಲ್ವ, ಈಗ ಮೂರನೇದಕ್ಕೇನು? ಅಲ್ಲ, ಮೂರನೇದು ಕೇಳುವಂಥದ್ದೇನುಂಟು ಅದು ಸ್ವಲ್ಪ ನನಗೂ ಗೊತ್ತಿಲ್ಲ, ಪ್ರಶ್ನೆ ಕೇಳಕ್ಕೆ ನನಗೆ ಬರಲ್ಲ, ಆದರೂ ಕೇಳ್ತೇನೆ. ನಿನ್ಗೆ ಗೊತ್ತು, ನಿನ್ನ ಡಿಪಾರ್ಟ್ಮೆಂಟ್ ಅದು. ಅಂದರೆ ಮನುಷ್ಯ ಸತ್ತ ಮೇಲೆ ಈ ದೇಹವನ್ನು ಬಿಟ್ಟ ಮೇಲೆ ಕೆಲವರಂತಾರೆ ಅವನ ಶರೀರಷ್ಟೇ ಬೀಳೋದು, ಅವನ ಆತ್ಮ ಅನ್ನುವಂಥದ್ದು ಹಾಗೆ ಇರುತ್ತೆ ಅಂತಾರೆ. ನಮ್ಗೆ ಗೊತ್ತಿಲ್ಲ, ನಾವು ಅದನ್ನು ನೋಡಿಲ್ಲ. ನಿನಗೆ ಮಾತ್ರ ಗೊತ್ತು. ಶರೀರ ಬಿಟ್ಟ ಮೇಲೆ ಆತ್ಮ ಅನ್ನುವಂಥದ್ದೇನದು, ದೇಹವನ್ನು ಬಿಟ್ಟ ಮೇಲೆ ನಮ್ಮ ಕತೆ ಏನು, ನಮಗೇನಾಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯ? ಆವಾಗ ಯಮ ಅಂತಾನೆ, ಇವ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ದಾನೆ. ಯಾರು ಹೇಳಿದ್ದು ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ? ಯಾರಿಲ್ಲ, ನಾನಾಗಿ ಕೇಳ್ತಾ ಇರೋದು. ಇಲ್ಲಿ ನೋಡು, ಕೆಲವರಂತಾರೆ ಏನು, ಸತ್ತ ಮೇಲೆ ಕೂಡ ನಮ್ಗೆ ಅಸ್ತಿತ್ವ ಉಂಟು. ಕೆಲವರಂತಾರೆ ವಾಗ ಏನು, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಮಣ್ಣಾಗ್ತದೆ ಸ್ವಾಮಿ ಶರೀರ ಅನ್ನುವಂಥದ್ದು ಮಣ್ಣಾದ್ಮೇಲೆ ಮತ್ತೆ ಹಿಂದೆ ಬರಲ್ಲ. ಮತ್ತೆಂಥದ್ದು? ಯಾರಾದ್ರೂ ಹಿಂದೆ ಬಂದವರು ನೋಡಿದ್ದೀರಾ? ಇಲ್ಲ. ಮರಣದಿ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ನಮಗದ್ರ ಬಗ್ಗೆ ಗೊತ್ತೇ ಇಲ್ಲ ಯಮ. ನಿನ್ಗೊತ್ತು? ಏನು ಹೇಳು? ಸತ್ತ ಈ ದೇಹ ಅನ್ನುವಂಥದ್ದು ಬಿದ್ದ ಮೇಲೆ ನಮ್ಮ ನಿಜ ಸ್ವರೂಪ ಏನು, ನನ್ನ ನಿಜ ಸ್ವರೂಪ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನನಗೆ ತಿಳಿಸ್ತೀಯ ಮಗು? ನಿನಗೆ ಮೀರಿದ ಪ್ರಶ್ನೆಯನ್ನು ನೀನು ಕೇಳ್ತಾ ಇದೀಯ. ನಿನಗೆ ಬೇಡ ಇದು. ವರ ಕೊಡ್ತೇನೆ ಅಂತ ಹೇಳಿದ್ಯಾರು? ಅಲ್ಲ, ವರ ಕೊಡ್ತೇನೆ ಅಂತ ಹೇಳಿದ್ ನಾನೇ. ನೀನು ಕೇಳುವ ವರ ಅನ್ನುವಂಥದ್ದು ಸಾಮಾನ್ಯರಿಗೆ ಅರ್ಥ ಆಗುವಂಥದ್ದಲ್ಲ, ಬುದ್ಧಿ ಬೆಳೆದವರಿಗೆ ಇದು ಅರ್ಥ ಆಗುವಂಥದ್ದಲ್ಲ. ನೀನು ಸಣ್ಣ ಹುಡುಗ, ಬೆಳೆದಾಗ ನೋಡುವ, ಆವಾಗ ಪ್ರಶ್ನೆ ಕೇಳು, ಆವಾಗ ಉತ್ತರ ಕೊಡ್ತೇನೆ. ಅದೇನು ಪೋಸ್ಟ್ಪೋನ್ ಮಾಡೋದು? ಸ್ವಲ್ಪ ಬೆಳೀತಮ್ಮ, ನೀನು ಸಣ್ಣ ಮಗು ನೀನು. ವರ ಕೊಡುತ್ತೇನೆ ಅಂತ ಅಂದ ಮೇಲೆ ಕೊಟ್ಟ ಮಾತಿಗೆ ತಪ್ಪಲಾರೇನು? ಕೊಟ್ಟ ಮಾತು ನೀನು ಹೇಳಿದ್ದು ಹೌದನ್ನು ಕೊಡ್ತೇನೆ, ನನಗದೇ ವರ ಬೇಕು. ಬೈಲಿ ಏನು? ಆ ಕಡೆ ನೋಡು, ಏನು? ಬೇಕಾದಷ್ಟು ಸಂಪತ್ತಿದೆ ಕಣೋ, ಆಸ್ತಿ ಬೇಕಾದಷ್ಟಿದೆ. ಎಷ್ಟು ಕೇಳ್ತೀಯೋ ಕೇಳು, ಹಣ ಬೇಕು ಕೊಡ್ತೇನೆ. ಆ ವಿಶಾಲವಾದ ರೀತಿಯಲ್ಲಿ ಎಕರೆಗಟ್ಟಲೆ ಜಮೀನು ಬೇಕು ತಕೋ, ದೀರ್ಘಾಯುಷ್ಯ ಬೇಕು ತಕೋ, ಸಾವಿರಾರು ವರ್ಷ ಬೇಕಾದ್ರೆ ನೀನು ಬದುಕು, ನಾನು ಯಮನಾಗಿರುವ ತನಕ ನಿನ್ನನ್ನು ಮುಟ್ಟಕ್ಕೆ ಬರಲ್ಲ, ತಕೋ, ಗ್ರಾಂಟೆಡ್. ಏನು ವರ ಅಂದ್ರೇನು? ಕೇಳಿದ್ದೆಲ್ಲ ತಕೋ, ಕೊಡ್ತೇನೆ. ಯಾವಲ ಹುಡುಗ ಅಂತಾನ ಇವ, ಇದೆಲ್ಲ ನನಗೆ ಬೇಡ. ಇದೆಲ್ಲ ಬೇಡ ಅಂದರೆ ನೀನು ನೋಡಿದ್ಯಾ?
ಸಂಪತ್ತಿನ ಕತೆ ಏನು? ಬೇಕಾದಷ್ಟು ಸಂಪತ್ತಿದೆ. ಕುಣಿಯುವಂಥ ಎಲ್ಲ ಹೆಣ್ಣು ಮಕ್ಕಳು ಸ್ತ್ರೀಯರೆಲ್ಲ ಇದ್ದಾರೆ. ಕುಡಿಯುವಂಥ ಸುಪ್ಪತ್ತಿಯಲ್ಲಿ ಕುಡಿದು ಕುಡಿದು ಏನೇನು ಸಂಪತ್ತು ಸುಖ ಸೌಕರ್ಯಗಳನ್ನುವಂಥದ್ದುಂಟು, ಎಲ್ಲವನ್ನು ನೀನು ಕೇಳದೆ ನಿನಗೆ ಕೊಡ್ತೇನೆ, ತಗೋ ಎಲ್ಲ, ಆಮೇಲೆ ನೋಡುವ. ಹುಡುಗ ಅಂತ ನಾನು ಅದನ್ನು ಕೇಳಲೇ ಇಲ್ವೇ? ಸ್ವಾಮಿ ಎಷ್ಟು ಸಂಸ್ಕಾರವಂತ ಹುಡುಗ ಸ್ವಾಮಿ ಅವು ಬಂದವ. ಇದ್ದದ್ದನ್ನೆಲ್ಲ ಕೊಡ್ತೇನೆ ಅಂತಾನೆ. ದೀರ್ಘಾಯುಷ್ಯ ಬೇಕೋ ತಗೋ, ಜಮೀನು 1000 ಎಕರೆ ಜಮೀನು ಬೇಕೋ ತಗೋ, ಐಶ್ವರ್ಯ ತಗೋ, ಕುಣಿಯುವಂಥವ್ರು ಎಷ್ಟೆಲ್ಲ ಬೇಕೋ ತಗೋ. ಹಾಲು ಕಾಡುವುದಿಲ್ಲ ಹುಡುಗ. ನೋಡು, ಯಮ, ನಾನು ಹೇಳಿದ್ದು ಕೊಡ್ತೀಯೋ ಇಲ್ಲೋ ಹೇಳು. ನನಗಾಗಲ್ಲ ಅಂತ ಹೇಳು, ನಾನು ಹಿಂದೆ ಹೋಗ್ತೇನೆ. ಆ ಥರ ಹೇಳ್ಬಿಡಪ್ಪ. ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಭಾಷೆ ಕೊಟ್ಟಿದ್ದೇನೆ, ಕೊಡ್ತೇನೆ, ಕೊಡು. ಏನು ನಾನು ಕೇಳಿದ ಪ್ರಶ್ನೆ ಏನು? ನಿನ್ನ ವಯಸ್ಸಿಗೆ ಮೀರಿದ ಪ್ರಶ್ನೆಯನ್ನು ಕೇಳಿದ್ಯಾ, ಅದು ಬೇರೆ, ಅದು ಪ್ರಶ್ನೆ ಬೇರೆ. ನೀನು ಇದ್ದದ್ದನ್ನಿದ್ದ ಹಾಗೆ ಹೇಳು, ನಾನು ಮನಸ್ಸಲ್ಲಿ ಗ್ರಹಿಸ್ತೇನೆ. ಬುದ್ಧಿಯಲ್ಲಿ ನಿಜವಾದ ಜ್ಞಾನ ಏನುಂಟು ಅದನ್ನು ಗ್ರಹಿಸ್ತೇನೆ, ಖಂಡಿತ ತಗೊಳ್ತೇನೆ. ಹೇಳು ಜ್ಞಾನವನ್ನು. ಹಠ ಹಿಡಿತಾನೆ ಸ್ವಾಮಿ. ಅದಕ್ಕೇನು ಹೆಸರು ಹೇಳಿ? ಬುದ್ಧಿಯ ಏಕಾಗ್ರತೆ, ಚಿತ್ತದ ಶುದ್ಧಿ, ಮನಸ್ಸು ಬುದ್ಧಿಯಲ್ಲೊಂದು ನಿರ್ಧಾರ. ಏನು ಹೇಳಿ? ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಅವನು ಕೊಡು ಉತ್ತರ ನೋಡ್ಬೇಕು ಸ್ವಾಮಿ. ಹಣದಲ್ಲಿ ತೃಪ್ತಿಯಾದವನು ಇಷ್ಟ ತನಕ ಯಾರಿಲ್ಲ. ಹೆಣ್ಣಿಂದ ತೃಪ್ತಿಯಾದವನು ಇಷ್ಟಿದ್ರ ತನಕ ಒಬ್ಬನೂ ಇಲ್ಲ. ಆಯುಷ್ಯವಂತನನ್ನು ಬೇಕಾದಷ್ಟು ಆಯುಷ್ಯ ಗಳಿಸಿದರು, ಎಷ್ಟು ಆಯುಷ್ಯ ಗಳಿಸಿದರೂ ಒಂದು ದಿವಸ ಸಾಯಲೇಬೇಕು, ಅದರಲ್ಲಿ ತೃಪ್ತಿ ಪಡೆದವನಿಲ್ಲ. ಎಂಥ ಪ್ರಶ್ನೆ ಕೇಳಿದ್ದೋ ನೀನು? ಕೊಡುತ್ತೀಯೋ ಇಲ್ಲೋ ಹೇಳು ಮಗು. ಕೂತ್ಕೋ. ಜ್ಞಾನವನ್ನು ಕೊಡ್ತೇನೆ. ಆವಾಗ ಸ್ವಾಮಿ ಯಮ ಬಾಯಿ ಬಿಡೋದು. ಯಮನಿಗೆ ಜ್ಞಾನ ಕೊಟ್ಟದ್ದು ಸೂರ್ಯನಿಂದ ಬಂದ ಜ್ಞಾನ ಇದು. ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನೇ ಹೇಳೋದುಂಟು, ಸೂರ್ಯನಿಂದ ಬಂದದ್ದು ಅಧ್ಯಾತ್ಮ ಜ್ಞಾನ. ಹನುಮಂತ ಕೂಡ ಗಳಿಸಿದ್ದು ಸೂರ್ಯನಿಂದಲೇ. ನಾವ ಸೂರ್ಯನ ನೋಡ್ತೇವ, ಸೂರ್ಯ ಇದಾನೆನ್ನುವ ಎಚ್ಚರ ಆದ್ರೆ ಇದೆಯಾ ನಮಗೆ? ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡೋರು ಎಷ್ಟು ಜನ ರೀ ಸ್ವಾಮೀಜಿ? ಸೂರ್ಯ ಉದಯಿಸ್ತಾನೆ, ಸೂರ್ಯ ಮುಳುಗ್ತಾನೆ, ಅದು ಸರಿ. ಒಂದು ಸಲ ಆದ್ರೆ ಅವನಿಗೆ ಮುಖ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದಮೋ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ, ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ. ಕಶ್ಯಪ ಅವನ ತಂದೆ, ಸೂರ್ಯನ ತಂದೆ ಕಶ್ಯಪ ಮಹರ್ಷಿ ಹುಟ್ಟಿದ ಸೂರ್ಯ. ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ, ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೂರ್ಯನಿಗಡ್ಡ ಬಿದ್ದಿದ್ದೇನೋ, ಜ್ಞಾನ ತನ್ನಿಂದ ತಾನಾಗಿ ಬರ್ತದೆ. ಹಠ ಹಿಡಿದು ನಿಲ್ತಾನೆ ಸ್ವಾಮಿ. ಆವಾಗ ಜ್ಞಾನ ಪ್ರಾಪ್ತಿ. ಯಾರು ಕೊಡೋದು? ಮೃತ್ಯು ಯಮ ಅನ್ನುವಂಥವನೇ ಆತ್ಮಜ್ಞಾನವನ್ನು ಕೊಡುವುದು ನಚಿಕೇತನಿಗೆ. ನಚಿಕೇತ ಶಿಷ್ಯ, ಯಮ ಗುರು. ಗುರು ಶಿಷ್ಯ ಸಂವಾದ ಅನ್ನುವಂಥದ್ದೇ ಗುರು ಪರಂಪರೆ. ಆಚಾರ್ಯ ಶಂಕರರು ಎಲ್ಲೋ ದಕ್ಷಿಣ ದೇಶಕ್ಕೆ ಹೋದಾಗ ಅಲ್ಲಿ ಅವರಿಗೆ ಸಿಕ್ಕಿದ್ದು ಯಾರು? ಹಸ್ತಾಮಲಕ. ಹಸ್ತೆ ಆಮಲಕವತ್. ಕೈಯಲ್ಲಿ ನೆಲ್ಲಿಕೈ ಇಟ್ಟರೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಆ ರೀತಿ ಉತ್ತರ ಕೊಡ್ತಾನೆ ಸ್ವಾಮಿ.
ಕಸ್ತ್ವಂ ಶಿಶೋಕಸ್ಯ ಕುತೋಸಿ ಗಂತ ಕಿಂ ನಾಮ ತೇ ತ್ವಂ ಕುತಾಗತೋಸಿ. ಮಗು, ಯಾರು ನೀನು? ಎಲ್ಲಿಂದ ಬಂದವ? ಹೊರಟದ್ದೆಲ್ಲಿಗೆ? ಹೋಗೋದೆಲ್ಲಿಗೆ? ಜೀವನದ ನಿನ್ನ ಉದ್ದೇಶ ಏನು? ವದ ವದ, ಹೇಳು. ಯಾರಾದರೂ ನಿಮ್ಮ ಹತ್ರ ನಿಮ್ಮ ಹೆಸರೇನು, ನಿಮ್ಮ ಊರೇನು, ನಿಮ್ಮ ಅಪ್ಪ ಯಾರು, ಅಮ್ಮ ಯಾರು, ಗೋತ್ರ ಹೇಳ್ತೇವೆ ನಾವು. ಇಂಥವರ ಮಗ, ಇದು ನನ್ನ ತಾಯಿ, ಇದು ನನ್ನ ತಂದೆ, ಇದು ನನ್ನ ಊರು, ಇಲ್ಲಿ ಹುಟ್ಟಿದವ, ಫುಲ್ ಅಡ್ರೆಸ್ ಕೊಟ್ಟು ಬಿಡ್ತೇವೆ ಸ್ವಾಮಿ. ಇವ 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 ಆಚಾರ್ಯರು ಕೇಳಿದಂಥ ಪ್ರಶ್ನೆಗೆ ಅವನ ಬಾಯಲ್ಲಿ ಬರುವ ಉತ್ತರ, ಸ್ವಾಮಿ, ನಾಹಂ ಮನುಷ್ಯೋ ನ ಚ ದೇವಯಕ್ಷೌ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾ ನ ಬ್ರಹ್ಮಚಾರಿ ನ ಗೃಹೀವನಸ್ಥಃ ಭಿಕ್ಷುರ್ನ. ನಾನು ಸನ್ಯಾಸಿಯೂ ಅಲ್ಲ, ನಾನು ಗೃಹಸ್ಥನೂ ಅಲ್ಲ, ಬ್ರಹ್ಮಚಾರಿಯೂ ಅಲ್ಲ, ನಾನು ವಾನಪ್ರಸ್ಥನೂ ಅಲ್ಲ. ನನ್ನ ಹೃದಯವನ್ನು ಬೆಳಗುತ್ತಾ ಇರುವ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನನ್ನ ಹೃದಯದಲ್ಲಿ ಯಾವತ್ತೂ ಎಚ್ಚರ, ಕನಸು, ನಿದ್ದೆ, ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲೂ ಅಹಂ ಅಹಂ ಅಹಂ, ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ, ಅದು ಪರಮಾತ್ಮ ಜ್ಯೋತಿ. ಆ ಪರಮಾತ್ಮ ಜ್ಯೋತಿ ಸ್ವರೂಪ ನಿತ್ಯ ಉಪಲಬ್ಧಿ ಸ್ವರೂಪ ಆತ್ಮ ಅಹಂ. ಯಾರು ಉತ್ತರ ಕೊಡೋದು? ಆ ಹುಡುಗ. ಅವಾಗ ಆಚಾರ್ಯರಂತಾರಂತೆ ತಂದೆ ತಾಯಿಗಳಿಗೆ, ಓಯ್ ನಿಮ್ಗೆ ಈ ಹುಡುಗ ಪ್ರಯೋಜನ ಇಲ್ಲ, ಅದಕ್ಕೆ ಸ್ವಾಮಿ ತಂದದ್ದು ನಾನು, ಇವ ಆಶ್ರಮಕ್ಕೆ ಸೇರ್ಬೇಕಿವ, ನಮಗೇನು ಪ್ರಯೋಜನ ಇಲ್ಲ ಇವ. ಆಚಾರ್ಯರಂತಾರಂತೆ, ಮಗು ಈ ಕಡೆ ಬಾ. ಅಂದ್ರೇನು? ನಿಜವಾದ ಹುಡುಗ ನೀನು. ಜೀವನ ಅನ್ನುವಂಥದ್ದು ಯಾತಕ್ಕೆ? ನಮ್ಮ ಜೀವನದ ಉದ್ದೇಶ ಏನು ಸ್ವಾಮೀಜಿ? ಜೀವನದ ಉದ್ದೇಶ ಅನ್ನುವಂಥದ್ದೇ ಮೋಕ್ಷ ಪ್ರಾಪ್ತಿ. ಬಂಧನಕ್ಕೆ ಸಿಕ್ಕಾಕೊಳ್ಳುವಲು ನಾನಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶ, ಅದಕ್ಕೆ ಸಿಕ್ಕಾಕೊಳ್ಳುವವನೇ ಅಲ್ಲ. ಜ್ಞಾನವನ್ನು ಪಡೆದು, ನನ್ನ ಸ್ವರೂಪವನ್ನು, ಜ್ಞಾನವನ್ನು ಪಡೆದು ನನ್ನ ಬಂಧನವನ್ನು ಕಳ್ಕೊಳ್ಳುವುದಕ್ಕಾಗಿ ಹುಟ್ಟಿದ್ದೇನೆ. ಜ್ಞಾನ ಕೊಡಿ ಅಧೀಹಿ, ಜ್ಞಾನ ಪ್ರಾಪ್ತಿಗಾಗಿ ಜ್ಞಾನ ಕೊಡಿ. ಎಷ್ಟು ಸಂಸ್ಕಾರ ಬೇಕು ಸ್ವಾಮಿ, ಎಷ್ಟು ಸಂಸ್ಕಾರ ಬೇಕು. ಒಂದು ಸತ್ಯ ಹೌದಲ್ಲೋ? ನೀವು ಏನು ಪ್ರಶ್ನೆ ಕೇಳ್ತೀರಿ ಆ ಪ್ರಶ್ನೆಯಲ್ಲೇ ಗೊತ್ತಾಗುತ್ತೆ ನೀವೆಲ್ಲಿದ್ದೀರಿ ಅಂತೇಳಿ. ಹೌದಲ್ಲ? ನೀವು ಕೇಳುವ ಪ್ರಶ್ನೆಯಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಅಪ್ಪ ಯಾವ ಮಟ್ಟದಲ್ಲಿದ್ದಾನೆ ಅಂತೇಳಿ, ಈ ಅಪ್ಪ ಯಾವ ಮಟ್ಟದಲ್ಲಿದ್ದಾನೆ ಅಂತೇಳಿ. ಆ ರೀತಿಯ ಪ್ರಶ್ನೆಯನ್ನು ಕೇಳುವುದ ಸ್ವಾಮಿ ಯಾರು? ನಚಿಕೇತ. ಬೇರೆ ದಾರಿ ಇರಲಿಲ್ಲ, ಆತ್ಮಜ್ಞಾನವನ್ನೇ ಕೊಡ್ತಾನೆ ಯಮ. ಸಂಸ್ಕಾರ ಅಂದರೆ ಹಾಗೆ ಸ್ವಾಮಿ. ಮಕ್ಕಳನ್ನು ಬೆಳೆಸಬೇಕು ಹೇಗೆ? ಆ ಹುಡುಗ ಎಲ್ಲಿ ಬೇಕಾದರೂ ಹೋಗಲಿ, ವಿನೋಬಾ ಭಾವೆ ಅನ್ನುವಂಥವ್ರು ಬೆಳೆದದ್ದೇ ತಾಯಿಯ ಕೃಪೆಯಿಂದ, ತಾಯಿಯ ನಿರ್ದೇಶನದಿಂದ, ತಾಯಿ ಕೊಟ್ಟ ಏನು? ಊಟ ಮಾಡೋ ಮೊದಲು ಬ್ರಾಹ್ಮಣರು ತಟ್ಟೆ ಪಕ್ಕದಲ್ಲಿ ಚಿತ್ರಾಯ ಸ್ವಹ, ಚಿತ್ರಗುಪ್ತಾಯ ಸ್ವಹ, ಯಮಾಯ ಸ್ವಹ, ಯಮದೂತಾಯ ಸ್ವಹ, ಸರ್ವೇಭ್ಯೋ ಭೂತೇಭ್ಯೋ ಸ್ವಹ, ಒಂದೊಂದೇ ಅನ್ನದಗಳು ಇಡೋದು. ಒಂದೊಂದು ಅನ್ನದಗಳಿಟ್ಟು ಆಮೇಲೆ ನೀರು ಹಾಕಿ ತೊಳೆದು ಆಮೇಲೆ ಊಟ ಮಾಡೋದು. ಈ ಹುಡುಗನಿಗೆ ಏನು ಅಂತ ಅರ್ಥ ಆಗಲಿಲ್ಲ. ಏನು ಬಂದವರೆಲ್ಲ ಬ್ರಾಹ್ಮಣರು ಸುಮ್ಮನೆ ಅನ್ನ 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 ಅಂತೇಳಿ ಎಲ್ಲ ಇಟ್ಟರೆ ಇವರಿಗೆ ತಟ್ಟೆಗೆ ಬಡಿಸಿದ್ದೆಲ್ಲ ಅನ್ನ ಅದಕ್ಕೆ ಇಡು ಹೋಗೋದಾ? ನನಗೆ ಮನಸ್ಸಿಲ್ಲ ಅದು. ಆಯಿ ನೋಡಿದ್ರಂತೆ, ಅಪ್ಪ ಮಾಡಿದ ಹಾಗೆ ಅನ್ನ ಯಾಕೆ ಇಟ್ಟಿಲ್ಲ ನೀನು? ಅಮ್ಮ ಅದು ವೇಸ್ಟ್, ಅದು ನಮ್ಮ ಹುಡುಗರೆಲ್ಲ ಹಾಗೆ ಸ್ವಾಮಿ.
ನಮ್ಮ ಹುಡುಗರ ಕಥೆ ಏನು? ಅಪ್ಪನಿಗಿಂತ ಬುದ್ಧಿ ನನಗೆ ಜಾಸ್ತಿ. ಅಂತ ವಂಶನೇ ನಮ್ದು. ಅಮ್ಮ ಅಂದ್ರಂತೆ, ನೋಡು ತಂದೆ ಏನು ಮಾಡಿದ್ದಾರೆ ಅದನ್ನು ಮಾಡಿಕೊಂಡು ಬಾ. ಇವಾಗ ನಿನಗೆ ಅರ್ಥ ಆಗಲ್ಲ, ಅದರ ಅರ್ಥ ಆಮೇಲೆ ಹೇಳ್ತೇನೆ. ಅನ್ನ ಮೊದಲಿಡು. ಅವ್ರು ಯಾರಿಗಾರಿಗೆ ಹೇಳಿದ್ದಾರೆ? ಚಿತ್ರಾಯ ಸ್ವಹ, ಚಿತ್ರಗುಪ್ತಾಯ ಸ್ವಹ, ಯಮಾಯ ಸ್ವಹ, ಯಮದೂತಾಯ ಸ್ವಹ, ಸರ್ವಭೂತೇಭ್ಯೋ. ಎಲ್ಲರಿಗೂ ಇದರಲ್ಲಿ ಆಹಾರ ಇಲ್ಲ ನೋಡು. ಮಗು ನೀನೊಬ್ಬಲ್ಲ ಊಟ ಮಾಡೋದು. ಇರುವೆಗಳಿರ್ತವೆ, ಹಕ್ಕಿಗಳಿರ್ತವೆ. ನಿನ್ನ ಎಂಜಲು ತಟ್ಟೆ ಅನ್ನುವಂಥದ್ದು ಹೊರಗೆ ಬಿಸಾಕುವಾಗ 4-5 ಹಕ್ಕಿಗಳು ಬರ್ತವೆ. ಅವುಗಳಿಗೊಂದು 4 ಕಾಳಾದರೆ ಸಿಗಲಿ. ಓ ಅಮ್ಮ, ಇವಾಗ ಅರ್ಥ ಆಯ್ತು. ಏನು, ನಾವು ಒಬ್ಬರೆಲ್ಲ ಜೀವಂತ ಇರೋದು, ಪ್ರಾಣಿಗಳು ಬದುಕಬೇಕು, ಹಕ್ಕಿಗಳು ಬದುಕಬೇಕು, ಅವರಿಗೂ ನಾವು ಸರ್ವಭೂತೇಭ್ಯೋ ಸಹ ಅನ್ನುವ ರೀತಿಯಲ್ಲಿ ನಮ್ಮ ಊಟದಲ್ಲಿ ಅವರಿಗೂ ಭಾಗವನ್ನು ಕೊಡಬೇಕು. ಅಮ್ಮ ಥ್ಯಾಂಕ್ ಯು. ಹಿರಿಯರು ಏನು ಮಾಡಿದ್ದಾರೋ ಕಣ್ಣು ಮುಚ್ಚಿ ಮಾಡಿ ಸ್ವಾಮಿ, ಕಣ್ಣು ಮುಚ್ಚಿ ಮಾಡಿ. ಅದು ಅರ್ಥ ಆಗುವಾಗಲ್ವ? ಒಬ್ಬೊಬ್ಬ ಈ ಕೊರೋನಾ ಬಂದ ಮೇಲೆ ಗೊತ್ತಾದದ್ದು ಏನು, ಮಂಗಳಾರತಿ ತಗೊಳ್ಳೋದು ಯಾಕೆ ಅಂತ. ಅಲ್ಲಿ ತನಕ ನಮಗೆ ಗೊತ್ತಿತ್ತ? ಏನು ಹೇಳಿ? ಸ್ಯಾನಿಟೈಸೇಷನ್ ಅಂದ್ರೇನು? 5 ಬೆರಳನ್ನು ಆ ಅಗ್ನಿಯ ಮೂಲ ಇಟ್ಟು ಹೀಗೆ ಮಾಡಿದರೆ ಯಾರಿಗೆ ಒಳ್ಳೆಯದು? ನನಗೆ. ಯಾಕೆ? ಈ ಊರಿನ ಮಧ್ಯದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳು, ಎಷ್ಟು ಹೊಲಸು, ಎಷ್ಟೆಲ್ಲ ರೋಗಾಣುಗಳು ಇವೆಯೋ. ಮಂಗಳಾರತಿ ಕೈ ಇಡು, 3 ಸಲ ಹೀಗೆ ಒಂದು ತಕೋ. ಬೆಳಿಗ್ಗೆ ಎದ್ದು ಮಂಗಳಾರತಿ ತಕೋ, ನಿನ್ನ ಕೈ ಸ್ವಚ್ಛ ಆಯಿತು. ಇದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ? ಹೇಳಿಲ್ಲ, ಆದರೆ ಮಾಡಿದರು. ನಾವು ಮಾಡೋದು ಇಲ್ಲ, ಕೇಳೋದು ಇಲ್ಲ. ಮಂಗಳಾರತಿ ತಗೊಂಡ್ಯ? ಮಂಗಳಾರತಿಯಲ್ಲಿ ಯಾರು ತಗೋತಾರೆ? ಮಂಗಳಾರತಿ ನೀನು ತಕ್ಕೊಂಡ್ರೆ ಸ್ವಚ್ಛ ಆಗೋದು ಯಾರ ಕೈ? ನಮ್ಮದೇ. ರೋಗಗಳೆಲ್ಲ ಹೋಗೋದು ಯಾರು? ಆಲೋಚನೆ ಮಾಡಿ. ನೀವು ಟೀ ಕುಡಿಯುವಾಗಲೂ ಅಷ್ಟೇ, ನೀವು ಕಾಫಿ ಕುಡಿಯುವಾಗಲೂ ಅಷ್ಟೇ, ಆ ಬಿಸಿ 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 ಕಾಫಿ ಅನ್ನುವಂಥದ್ದನ್ನು ಹತ್ತಿರ ಇಟ್ಕೊಂಡು, ಆ ಬಿಸಿ 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 ಅನ್ನುವಂತಹ ಏನೊಂದು ಆ ಒಂದು ಮೂಗಿನ ಹತ್ತಿರ ಇಟ್ಕೊಂಡು ಅದರಿಂದ ಬರುವಂತಹ ಏನು ಉಗಿ ಅದು ಮೂಗಿನ ಹೊಳ್ಳೆಗಳಿಗೆ ಹೋದರೆ ಯಾರ ಮೂಗಿನ ಹೊಳ್ಳೆ ಸ್ವಚ್ಛ ಆಗೋದು? ನಮ್ಮದೇ. ರೋಗಗಳಿರೋದಲ್ಲಿ ಇಲ್ಲೇ. ಇದೆಲ್ಲ ಗೊತ್ತಾದದ್ದು ಯಾವಾಗ? ಕೊರೋನಾ ಬಂದ ಮೇಲೆ ಸ್ವಾಮಿ ಇದೆಲ್ಲ ಗೊತ್ತಾದದ್ದು. ಹಿಂದಿನವರು ಏನೇನು ಮಾಡಿದ್ದಾರೋ ಕಣ್ಮುಚ್ಚಿ ಅದನ್ನು ಅನುಸರಿಸು. ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಒಳಿತಿಗಾಗಿ. ಮಂಗಳಾರತಿ ತಗೋ, ಕೈ ಸ್ವಚ್ಛ ಆಯಿತು. ಸಂಜೆ ಒಂದ್ಸಲ ಮಂಗಳಾರತಿ ತಗೋ, ಕೈ ಸ್ವಚ್ಛ ಆಯಿತು. ಒಂದು ರೋಗಾಣುಗಳು ಉಳಿಯಲ್ಲ ಸ್ವಾಮಿ. ಅಷ್ಟು ಬೆಂಕಿ ಅದರ ಮಧ್ಯೆ ನೀವು ಕೈ ಹಿಡಿದು, ಅದೇನು ಕೈ ಅಲ್ಲೇ ಇಡ್ಲಿಕ್ಕೆ ಉಂಟ? ಹೀಗಿಡೋದು, ತೆಗೆಯೋದಷ್ಟೇ. ಸ್ವಾಮಿ, ನಮ್ಮ ಹಿರಿಯರು ಏನೇನು ಮಾಡಿದ್ದಾರೋ ಅದನ್ನು ಶ್ರದ್ಧೆಯಿಂದ ಅನುಸರಿಸಿಕೊಂಡು ಬನ್ನಿ. ಹುಡುಗ ಅನ್ನುವಂಥವನು ಗಟ್ಟಿ ನಿಲ್ತಾನೆ ಸ್ವಾಮಿ. ಯಾಕೆ ಹೇಳಿ? ಅವನ ಮನಸ್ಸು ಸಂಸ್ಕಾರಯುಕ್ತ ಮನಸ್ಸು. ಹೊರಗಿನ ವಿಷಯಗಳಿಗೆ ಬಲಿ ಆಗಲಿಲ್ಲವ. ಕಣ್ಣು ನೋಡುವಂಥ ರೂಪಗಳಿಗೆ ಬಲಿ ಆಗಲಿಲ್ಲವನು. ಕಿವಿ ಕೇಳುವ ಶಬ್ದಕ್ಕೆ ಅವನು ಬಲಿ ಆಗಲಿಲ್ಲ. ನಾಲಿಗೆ ರುಚಿ ಚಪಲ ಅಂತೇವಲ್ಲ, ಅದಕ್ಕೆ ಬಲಿ ಆಗಲಿಲ್ಲವನು. ಇಂದ್ರಿಯ ಮನಸ್ಸು ಬುದ್ಧಿಗಳ ಎಲ್ಲ ಹಿಡಿತವನ್ನು ಹಿಡಿದ, ನನಗೆ ಆತ್ಮಜ್ಞಾನ ಬೇಕು ಅಂತ ಹಠ ಹಿಡಿದು ನಿಂತ. ಬಂತಲ್ಲ. ಹಿರಿಯರು, ಅದಕ್ಕೇನು ಹೆಸರು? ನಮ್ಮ ಹಿರಿಯರನ್ನುವಂಥವರು ಯಾವ ದಾರಿಯಲ್ಲಿ ಹೋಗಿದ್ದಾರೋ ಆ ದಾರಿಯಲ್ಲೇ ಹೋಗು. ಮುಂದಿನ ಶ್ಲೋಕ ನೋಡಿ.
ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ತ್ವಂ ಚಿಂತಯ ತದಿಹ ಭ್ರಾತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆಚಾರ್ಯ ಶಂಕರರದು ಇನ್ನೊಂದು ಪುಸ್ತಕ ಇದೆ, ಏನು ಗೊತ್ತಾ? ವಿವೇಕ ಚೂಡಾಮಣಿ. ವಿವೇಕ ಚೂಡಾಮಣಿ ಅನ್ನುವ ಗ್ರಂಥ 581 ಶ್ಲೋಕ. ಅವರ ಮೊದಲನೇ ಕೃತಿ ತತ್ವಬೋಧ, ಅದೇನೊಂದು 30-40 ಶ್ಲೋಕ. ಅದರ ನಂತರದ್ದು ಅವರು ಬರೆದಿರೋದು ಆತ್ಮಬೋಧ, ಅದೊಂದು 64-70 ಶ್ಲೋಕಗಳು. ಅದರ ನಂತರದ್ದು ವಿವೇಕ ಚೂಡಾಮಣಿ. ವಿವೇಕ ಚೂಡಾಮಣಿಯಲ್ಲಿ 581 ಶ್ಲೋಕ. ಸ್ವಾಮೀಜಿ ಏನು ಬರೆದವರದರಲ್ಲಿ? ತತ್ವಬೋಧದಲ್ಲಿ ಏನು ಬರೆದಿದ್ದಾರೆ ಅದೇ ಆತ್ಮಬೋಧ, ಆತ್ಮಬೋಧದಲ್ಲಿ ಏನು ಬರೆದಿದ್ದಾರೆ ಅದೇ ವಿವೇಕ ಚೂಡಾಮಣಿ. ವಿವೇಕ ಏನು ಸ್ವಾಮಿ? ವಿವೇಕ ಚೂಡಾಮಣಿ. ವಿವೇಕ ಅಂದ್ರೇನು ಸ್ವಾಮೀಜಿ? ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಅಲ್ಲ ಯಾವುದು ನಾನು ಮಾಡಬೇಕಾದ್ದು, ಯಾವುದನ್ನು ಬಿಡಬೇಕು, ನಾನು ವಿಚಾರ ಮಾಡಿ ಮುಂದೆ ಹೋಗುವುದಕ್ಕೆ ಹೆಸರು ವಿವೇಕ. ವಿವೇಕ ಅಂದ್ರೇನು? ಬುದ್ಧಿಯ ಕೆಲಸ. ಓಯ್, ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಉಂಟು, ಕೇಳಿ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ವಸ್ತು ಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿಭಿಃ. ಇದು ಒಂದು ಶ್ಲೋಕ ಸಾಕು ಸ್ವಾಮಿ. ಏನಕ್ಕೆ? ನಮ್ಮ ಬುದ್ಧಿ ಅನ್ನುವಂಥದ್ದು ಎಲ್ಲಿ ತಪ್ಪು ಮಾಡಿದೆ, ನಮ್ಮ ಬುದ್ಧಿ ಎಷ್ಟು ಮೋಸ ಮಾಡಿದೆ ಅನ್ನುವಂಥದ್ದನ್ನು ನನಗೆ ನೆನಪಿಸುವುದಕ್ಕಾಗಿ ಇದು ಒಂದು ಶ್ಲೋಕ ಗಟ್ಟಿ ಹಿಡ್ಕೊಳ್ಳಿ ಸರ್. ಒಂದು ಶ್ಲೋಕ ಸಾಕು. ಏನು? ಚಿತ್ತಸ್ಯ ಶುದ್ಧಯೇ ಕರ್ಮ. ತಮ್ಮ, ದೇವಸ್ಥಾನಕ್ಕೆ ಹೋಗ್ತೀಯೋ ಹೋಗು, ಪೂಜೆ ಮಾಡ್ತೀಯೋ ಮಾಡು, ಜಪ ಮಾಡ್ತೀಯೋ ಮಾಡು, ಭಜನೆ ಹೇಳ್ತೀಯೋ ಹೇಳು, ಧ್ಯಾನ ಕೂತ್ಕೋತೀಯೋ ಕೂತ್ಕೋ, ಪ್ರಾಣಾಯಾಮ ಮಾಡ್ತೀಯೋ ಮಾಡು. ಇದೆಲ್ಲ ಹೌದು, ಚಿತ್ತಶುದ್ಧಿಗಾಗಿ. ಅಂದರೆ ಇದಕ್ಕೆನ್ನೋದು ಯೋಗ. ಅಂದ್ರೇನು? ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುತ್ತೇನೆನ್ನುವ ಪ್ರಯತ್ನಕ್ಕೆ ಹೆಸರು ಯೋಗ. ಓಯ್, ಮನಸ್ಸು ಕುಣಿತಾನೆ ಇರೋದು. ಅದಕ್ಕೆ ಸ್ವಾಮಿ ಹೊರಗೆ ಹೋಗುವಂಥದ್ದೇ ಆಸಕ್ತಿ. ತಮ್ಮ ಬೇಡ. ಚಿತ್ತಶುದ್ಧಿ ಅಂದ್ರೇನು? ಜಗದೀ ಜಗತ್ವವನು ಮಾಯಾ ವಿಚಿತ್ರವನು ಹೋಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಕಣ್ಣಿಗೇನು ಕಾಣ್ತದೆ ಅಲ್ಲಿ ಹೋಗಬೇಡ, ಕಿವಿಗೇನು ಕೇಳ್ತದೆ ಅಲ್ಲಿ ಹೋಗಬೇಡ, ನಾಲಿಗೆಗೇನು ಸಿಗ್ತದೆ ಅಲ್ಲಿ ಹೋಗಬೇಡ, ಮುಟ್ಟುವುದಕ್ಕೇನು ಸಿಗ್ತದೆ ಅದರಲ್ಲಿ ಆಸಕ್ತಿ ಬೇಡ, ಮೂಸುವುದಕ್ಕೇನಾದ್ರು ಸಿಗುವಂಥದ್ದಿದ್ರೆ ನೋ. ಇಲ್ಲ ನೋಡು,
ಜಗದಿ ಜಗತ್ವವನ್ನು ಮಾಯಾ ವಿಚಿತ್ರವನು ಹೋಗೆದಾಚೆ ಬಿಸುಡು, ಅಲ್ಲಿ ಹೋಗಲ್ಲ ಅಂತನ್ನು ಮನಸ್ಸೇನಾಗ್ತದೆ, ಮನಸ್ಸಲ್ಲೇ ನಿಲ್ತದೆ. ತಮ್ಮ, ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಂತಾಗ ತಮ್ಮ, ಶಾಂತಿ ಯಾರಿಗೆ? ಶಾಂತಿ ಯಾರಿಗೆ? ಶಾಂತಿ ಸಿಗ್ತೋ ಇಲ್ಲೋ? ದೇವಸ್ಥಾನಕ್ಕೆ ಹೋಗೋದು ನಾವು ಏನೇನೋ ಕೇಳಲಿಕ್ಕಲ್ಲ ಸ್ವಾಮಿ. ಹೋಮ ಹವನಗಳನ್ನು ನಾವು ಮಾಡುವುದು ಏನೇನೋ ಕೇಳಲಿಕ್ಕಲ್ಲ ಸ್ವಾಮಿ. ಜಪ ಪ್ರಾರ್ಥನೆ ಮಾಡುವುದು ನಾವು ದೇವರ ಹತ್ರ ಏನು ಕೇಳಲಿಕ್ಕಲ್ಲ ಸ್ವಾಮಿ. ಜಪ ಮಾಡು, ಸುಮ್ಮನಿರು. ದೇವಸ್ಥಾನಕ್ಕೆ ಹೋಗು, ಸುಮ್ಮನಿರು. ಪೂಜೆ ಮಾಡು, ಸುಮ್ಮನಿರು. ಭಜನೆ ಕೇಳ್ತಾ ಇರು, ಸುಮ್ಮನಿರು. ಆ ಮನಸ್ಸು ಸುಮ್ಮನಿದ್ದಾಗ ಏನು ಶಾಂತಿ ಸಿಗ್ತದೆ ತಮ್ಮ. ಅದು ಬಂದದ್ದಲ್ಲ, ಹೊರಗಿಂದ ಬರುವುದಲ್ಲ. ವಸ್ತು ಸಿದ್ಧಿ ವಿಚಾರೇಣ ನೀನು ಶಾಂತಿಯನ್ನು ಗಳಿಸುವುದಲ್ಲ, ಶಾಂತಿ ನಿನ್ನಲ್ಲೇ ಇದೆ. ಸುಖ ಶಾಂತಿಯನ್ನು ಯಾರು ಹೊರಗಿಂದ ಗಳಿಸುವುದಲ್ಲ, ಎಲ್ಲೋ ಹೋಗಿ ಗಳಿಸುವುದಲ್ಲ, ಹಣ ಕೊಟ್ಟು ತಕ್ಕೊಳ್ಳೋದಲ್ಲ. ಒಂದು ದಿವಸ ಶಾಂತಿ ಪಡೆಯುತ್ತೇನೆ, ಸುಳ್ಳು. ಶಾಂತಿ ನಿನ್ನ ಸ್ವರೂಪ. ಅದನ್ನು ಗಳಿಸುವುದಕ್ಕಾಗಿ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಪ್ರಶಾಂತವಾಗಿಟ್ಕೋ. ಇದಕ್ಕನ್ನೋದು ಸ್ವಾಮಿ ವಸ್ತು ಸಿದ್ಧಿ. ವಸ್ತು ಅಂದ್ರೇನು? ನೀನು ಹುಡುಕ್ತಾ ಇದ್ದ ಶಾಂತಿ ಅದು ಮೊದಲೇ ಇದೆ. ಅದನ್ನು ಹುಡುಕೋದಲ್ಲ, ಇವತ್ತಲ್ಲ ನಾಳೆ ಗಳಿಸ್ತೇನೆ ಅಂತ ಗಲಾಟೆ ಮಾಡುವುದಲ್ಲ. ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಂತರೆ ವಸ್ತು ಸಿದ್ಧಿ ವಿಚಾರೇಣ, ವಿಚಾರ ಮಾಡೋ, ವಿವೇಕವನ್ನು ಉಪಯೋಗಿಸಿಕೋ. ಸ್ವಾಮೀಜಿ ನಮಾಜ್ ಮಾಡ್ತಾರಲ್ಲ, ಹೌದು ಮಾಡು. ಪ್ರಾರ್ಥನೆ ಮಾಡ್ತಾರಲ್ಲ, ಮಾಡು. ಪೂಜೆ ಮಾಡ್ತಾರಲ್ಲ, ಮಾಡು. ಈ ನಮಾಜು, ಪ್ರಾರ್ಥನೆ, ಪೂಜೆ ಇದರಿಂದ ಏನು ಸ್ವಾಮಿ ಸಿಗ್ತದೆ ತಮ್ಮ? ನೀನು ಪೂಜೆ ಮಾಡಿದಷ್ಟು, ಭಜನೆ ಮಾಡಿದಷ್ಟು, ನೀನು ಪ್ರಾರ್ಥನೆ ಮಾಡಿದಷ್ಟು ಮನಸ್ಸಿನ ಹೊಲಸೆಲ್ಲ ಹೋಗ್ತದೆ, ಮನಸ್ಸಿನ ಕರ್ಮಗಳನ್ನೆಲ್ಲದು ಮರೀತದೆ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ನಮಃ ಶಿವಾಯ ಅಂತಂತೀಯೋ ಹೇಳು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೀಯೋ ಅನ್ನು, ಶ್ರೀಕೃಷ್ಣ ಶರಣಮ್ಮಮ್ಮ ಅಂತ ಅನ್ನು. ನೋಡು, ಇಷ್ಟೆಲ್ಲ ಮಾಡಿದೆ, ಹೌದು. ಏನು ಸಿಕ್ತು ಏನು ಸಿಕ್ತು ಅಂತ ಕೇಳಬೇಡ. ಯಸ್ಯ ಸ್ಮರಣ ಮಾತ್ರೇಣ, ಆ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಮನಸ್ಸು ಪ್ರಶಾಂತವಾಗಿ ನಿಂತಾಗ ಮನಸ್ಸಿನ ಕೊಳಕು, ಮನಸ್ಸಿನ ಕೊಳೆ, ಮನಸ್ಸಿನ ಕಲ್ಮಶ, ಮನಸ್ಸಿನ ದುರಿತ, ಮನಸ್ಸಿನ ಪಾಪ ಎಲ್ಲ ಪರಿಹಾರ. ನಮ್ಮ ಹಿರಿಯರು ಹೋದ ದಾರಿಯಲ್ಲಿ ಹೋಗಿ ಸ್ವಾಮಿ. ಪೂಜೆ ಮಾಡು, ಭಜನೆ ಮಾಡು, ಜಪ ಮಾಡು, ಉಪವಾಸ ಮಾಡು. ನೆನಪಿರಲಿ, ಇವೆಲ್ಲವೂ ಕೂಡ ಚಿತ್ತ ಶುದ್ಧಿಗಾಗಿ. ಚಿತ್ತಸ್ಯ ಶುದ್ಧಯೇ ಕರ್ಮ. ನ ವಸ್ತು ಉಪಲಬ್ಧಯೇ. ಇಷ್ಟೆಲ್ಲ ನಾನು ಮಾಡಿದ್ರಿಂದ ನನಗೆ ಶಾಂತಿ ಸಿಕ್ತು ಅನ್ಬೇಡ. ಶಾಂತಿ ಮೊದಲೇ ಇತ್ತು. ಶಾಂತಿ ಸ್ವರೂಪ ನಮ್ಮ ಮನಸ್ಸು ಬುದ್ಧಿಯ ಹಿಂದೆ. ಶಾಂತಿ ಅನ್ನುವಂಥದ್ದು ನಮ್ಮ ಸ್ವರೂಪವೇ. ನಾವಾಗಿ ಕಳ್ಕೊಳ್ಳೋದು ಸ್ವಾಮಿ. ಮನಸ್ಸನ್ನು ಕುಣಿಸಿಕೊಂಡು, ಮನಸ್ಸನ್ನು ಗಲಾಟೆ ಮಾಡಿಕೊಂಡು, ಸರಿಯಾಗಲಿಲ್ಲವದು ಸರಿ ಇದಲ್ಲವೆನೊತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ನಾವು ಮನಸ್ಸಲ್ಲಿ ಪ್ರತಿಕ್ರಿಯೆ ಮಾಡಿದಷ್ಟು ಶಾಂತಿಯನ್ನು ಕಳ್ಕೊಳ್ಳೋದು ನಾವು. ಶಾಂತಿ ಬರುವುದಲ್ಲ, ಶಾಂತಿ ಇರೋದು. ಆ ಇರುವ ಶಾಂತಿಯನ್ನು ಗಳಿಸಬೇಕನ್ನುವಂಥದ್ದಿದ್ರೆ ವಿವೇಕದಿಂದ, ವಿಚಾರದಿಂದ, ವಸ್ತು ಸಿದ್ಧಿ ವಿಚಾರೇಣ ಶಾಂತಿ ಸಿಗೋದು. ನಿನ್ನ ಮನಸ್ಸು ಪ್ರಶಾಂತವಾಗಿ ನಿಂತಾಗ
ನ ಕಿಂಚಿತ್ ಕರ್ಮ ಕೋಟಿಭಿ. ನಾನು ಹೆಚ್ಚು ಹೋಮ ಹವನ ಭಜನೆ ಮತ್ತೊಂದು ಪುನೊಂದು ಯಜ್ಞ ಎಲ್ಲೆಲ್ಲಿ ಹೋಗಿ ಬರ್ತೇನೆ. ಎಲ್ಲೆಲ್ಲಿ ಹೋಗಿ ಬಂದು ಗಲಾಟೆ ಮಾಡಿಕೊಳ್ಳೋದು ಜಾಸ್ತಿ ಆಯಿತು. ಸುಮ್ಮನಿರು. ಮನಸ್ಸು ಪ್ರಶಾಂತವಾಗಿ ನಿಂತಾಗ ಶಾಂತಿ ಅಲ್ಲೇ ಇದೆ. ಸ್ವಾಮೀಜಿ ಸುಖ ಶಾಂತಿ ಅನ್ನುವಂಥದ್ದನ್ನು ಗಳಿಸುವ ಪ್ರಯತ್ನ ಬೇಡವಾ? ನೀನು ಪ್ರಯತ್ನ ಬಿಟ್ಟಷ್ಟು ಒಳ್ಳೆಯದು. ನೀನು ಪ್ರಯತ್ನ ಪಟ್ಟಷ್ಟು ಮನಸ್ಸು ತಳಮಳಗೊಳ್ಳುತ್ತದೆ. ನೀನು ಗಲಾಟೆ ಮಾಡಿದಷ್ಟು ಮನಸ್ಸು ಮತ್ತೆ ತಲ್ಲಣಗೊಳ್ಳುತ್ತದೆ. ಪ್ರತಿಕ್ರಿಯೆ ಬರಬಾರದು ಮನಸ್ಸಲ್ಲಿ. ಅದಕ್ಕನ್ನೋದು ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ. ಪ್ರಶಾಂತವಾದ ಮನಸ್ಸಿಂದ ಬಂದದ್ದನ್ನೆಲ್ಲ ಎದುರಿಸು. ಮನಸ್ಸಿನ ತಳಮಳ ಮಾಡಿಕೊಳ್ಬೇಡ. ನಮ್ಮ ಮನಸ್ಸಿನ ಹೊಲಸು, ಮನಸ್ಸಿನ ಕಲ್ಮಶ, ಮನಸ್ಸಿನ ತಳಮಳ ನಾವು ಮಾಡಿಕೊಂಡಷ್ಟು ಶಾಂತಿಯಿಂದ ದೂರ, ನೆಮ್ಮದಿಯಿಂದ ದೂರ, ಸುಖದಿಂದ ದೂರ. ಯಾರು? ನಾವೇ. ಆಮೇಲೆ ಏನು ಹೇಳೋದು? ದೇವರು ಶಾಂತಿ ಕೊಟ್ಟಿಲ್ಲ ಸ್ವಾಮಿ. ಇದು ಒಳ್ಳೆ ಕಷ್ಟವೇ? ಮಾಡೋದೆಲ್ಲ ತಪ್ಪು ಇವನೇ. ಆಮೇಲೆ ದೇವರ ಮೇಲೆ ಹಾಕೋದು ದೇವರು ಶಾಂತಿ ಕೊಡ್ಲಿಲ್ಲ. ತಮ್ಮ ಸ್ವಲ್ಪ ಸುಮ್ಮನಿರು. ಚಿತ್ತಸ್ಯ ಶುದ್ಧಯೇ ಕರ್ಮ. ಪೂಜೆ ಮಾಡಿ ಬರ್ತೀಯೋ, ಮನಸ್ಸನ್ನು ನೋಡು. ಪೂಜೆ ಮಾಡಿ ಬರುವಾಗ ಮನಸ್ಸು ಹೇಗಿರಬೇಕು? ಸ್ವಾಮೀಜಿ ಶಾಂತವಾಗಿದೆ. ಅದ ಯಾಕೆ ಶಾಂತಿ ಸಿಗಲಿಲ್ಲ? ಜಪ ಮಾಡಿ ಬನ್ನಿ, ಮನಸ್ಸು ಶಾಂತವಾಗತ್ತೆ. ಪ್ರಾಣಾಯಾಮ ಮಾಡಿ ಬನ್ನಿ ಈ ಕಡೆ, ಮನಸ್ಸು ಶಾಂತವಾಗತ್ತೆ. ಹೋಯ್ ಅಶಾಂತಿ ಆಗೋದು ಯಾವಾಗ? ನಾವು ಮನಸ್ಸನ್ನು ಕುಣಿಸಿಕೊಂಡಷ್ಟು, ಎಲ್ಲ ನೋವು ಬೇನೆಗಳನ್ನು ಹಿಡಿದು ಪ್ರತಿಕ್ರಿಯೆ ಮಾಡಿದಷ್ಟು, ಅದು ಸರಿಯಲ್ಲ, ಇದು ಸರಿಯಲ್ಲ, ಹೀಗಾಗಬಾರ್ದಿತ್ತು, ಹಾಗಾಗಬಾರ್ದಿತ್ತು. ಅರೇ ರಾಮ, ಪೂರ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ನಾನೇ. ಈ ಮನಸ್ಸನ್ನು ಪೂರ ಕುಣಿಸಿಕೊಳ್ಳೋದು, ತಲ್ಲಣಗೊಳಿಸೋದು, ತಾಳ್ಮೆ ತಪ್ಪೋದು ನಾನೇ. ಆಮೇಲೆ ಹೇಳುದು ದೇವರು ಶಾಂತಿ ಕೊಟ್ಟಿಲ್ಲ. ಎಲ್ಲ ಕಷ್ಟವೇ. ಇವಾಗ ಹೇಳಿ, ವಿಚಾರ ಮಾಡು. ವಿಚಾರ ಮಾಡು ಅಂದ್ರೇನು? ಸ್ವಾಮೀಜಿ ಇದು ನನ್ನ ಹೆಂಡತಿ. ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರೋಯಮತೀವ ವಿಚಿತ್ರ. ಕಾತೆ ಕಾಂತ. ನಿನ್ನ ಹೆಂಡತಿ ಯಾರು? ಹೆಂಡತಿ ಅಂತ ಅಂತೆಯಲ್ಲ. ಇಷ್ಟು ದಿವಸ ಎಲ್ಲಿದ್ದವಳು ಅವಳು? ಯಾರ್ದೋ ಮಗಳು. ಮದುವೆ ಆದ ಕೂಡಲೇ ನನ್ನ ಹೆಂಡತಿಯ? ಹೋದ ಜನ್ಮದಲ್ಲಿ ಹೆಂಡತಿ ಇರ್ಲಿಲ್ವೇನೋ? ಇತ್ತು. ಇವಾಗ ಎಲ್ಲಿದ್ದಾಳೆ ಗೊತ್ತಿಲ್ಲ. ಬಹಳ ಒಳ್ಳೆಯದು. ಮದುವೆ ಆಗುವ ತನಕವಳು ಯಾರ್ದೋ ಮಗಳು. ಮದುವೆ ಆದ ಕೂಡಲೇ ನನ್ನ ಹೆಂಡತಿ, ಮಕ್ಕಳಾದ ಕೂಡಲೇ ನನ್ನ ಮಕ್ಕಳು. ಈ ನಾನು ನನ್ನದನ್ನುವಂಥದ್ದು ಏನುಂಟು ಸ್ವಾಮಿ, ಪ್ರಾಣಿಗಳನ್ನು ನೋಡಿದ್ದೀರಾ ನೀವು? ಬೆಕ್ಕು ತನ್ನ ಮರಿಯನ್ನು ಬೆಳೆಸಿಕೊಳ್ಳುವ ರೀತಿ ನೋಡಿದ್ದೀರಾ? ನಾಯಿ ತನ್ನ ಮಕ್ಕಳನ್ನು ಬೆಳೆಸಿಕೊಳ್ಳುವ ರೀತಿ ನೋಡಿದ್ದೀರಾ? ಆ ಬೆಕ್ಕು ಮರಿ ಬೆಳೆಸಿ 3 ತಿಂಗಳಾಯಿತು. ಆ ಮರಿ ಅನ್ನುವಂಥದ್ದು ಇನ್ನೂ ಅಡ್ಡಿ ಇಲ್ಲ, ಇನ್ನು ಮೊಲೆ ಹಾಲು ಬೇಡ, ಅದು ಸ್ವಂತ ಬೇಟೆ ಆಡಲಿಕ್ಕೆ ತಯಾರಿದೆ ತಂದ ಕೂಡಲೇ ಹೊಡೀತದೆ ಸ್ವಾಮಿ. ಹೋಗು, ಎಲ್ಲಿ ಬೇಕಾದ್ರೆ ಹೋಗು. ಇಷ್ಟು ದಿವಸ ನೋಡಿಕೊಂಡದ್ದು ಯಾರು? ತಾಯಿನೇ. ನೆಕ್ಕಿ 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 ಬೆಳೆಸಿದ್ಯಾರು? ತಾಯಿನೇ. ಅದು ಬೆಳೆದು ನಿಂತ ಕೂಡಲೇ ನಡಿ, ಹೋಗು, ಹತ್ರ ಬರಬೇಡ, ಮೊಲೆ ಹಾಲಿಲ್ಲ. ಆ ಮಕ್ಕಳು ಹಾಗೆ ಹೋಗ್ತಾರೆ ಸ್ವಾಮಿ, ತಾಯಿ ಹತ್ರ ಬರಲ್ಲ. ನಾವು ಅಪ್ಪಿಕೊಳ್ಳೋದು ಬಿಡೋದೇ ಇಲ್ಲ. ಅಪ್ಪಿಕೊಳ್ಳಬೇಕು, ನನ್ನದು ಅಂತ ಅನ್ನಬೇಕು. ಅವರು ಎದ್ದು ನಿಲ್ಲುವ ತನಕ. ಎದ್ದು ನಿಂತ ಮೇಲೆ ಅವರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಮತ್ತೆ ಅಂಟಿಕೊಳ್ಳಬಾರದು ಸ್ವಾಮಿ. ಆ ರೀತಿ ಸ್ವಾಮಿ
ಗಂಡು ಹೆಣ್ಣು ಮಗ ಮಗಳು ಪ್ರತಿಯೊಂದು ಕೂಡ ಇದೆಲ್ಲ ಮನಸ್ಸಲ್ಲಿ ಮಾಡಿಕೊಂಡದ್ದಷ್ಟೇ ಸ್ವಾಮಿ. ಅವರು ಬೆಳೆದು ನಿಂತರು, ನಿನ್ನ ಕರ್ತವ್ಯ ಮುಗೀತು, ಬಿಟ್ಟು ಬಿಡವರನ್ನು. ಅಯಂ ಸಂಸಾರ ಅತೀವ ವಿಚಿತ್ರ. ನಮ್ಮ ಜೊತೆಗೆ ಇದ್ದಾರೆ, ಇರುವ ತನಕ ನಮ್ಮ ಜೊತೆಗೆ ಬರುವವರು ಯಾರಿಲ್ಲ, ಒಬ್ಬರೂ ಬರಲ್ಲ. ಅವರು ಮಾಡಿದ ಪಾಪ ಪುಣ್ಯ ನಿಮಗಿಲ್ಲ, ನೀವು ಮಾಡಿದ ಪಾಪ ಪುಣ್ಯ ಅವರಿಗಿಲ್ಲ. ಯಾವುದನ್ನು ಹಚ್ಕೊಳ್ಬಾರ್ದು ಸ್ವಾಮಿ. ಹಚ್ಕೋಬಾರ್ದು ಅಂದ್ರೇನು? ನನ್ನ ಕರ್ತವ್ಯ ಅನ್ನುವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ, ಹೆಂಡತಿಯನ್ನು ನೋಡ್ಕೊಳ್ಳಿ, ಗಂಡನನ್ನು ನೋಡ್ಕೊಳ್ಳಿ, ಮೊಮ್ಮಕ್ಕಳೆಲ್ಲ ಆಗಲಿ. ಅದರ ನಂತರ ನೀವು ಪೂಜೆ ಕೂತ್ಕೊಂಡಾಗ, ಜಪಕ್ಕೆ ಹೋಗಾಗ, ರಾತ್ರಿ ಮಲಗುವಾಗ ಮನಸ್ಸಲ್ಲಿ ಹೇಳ್ಕೊಳ್ಬೇಕು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನಸ್ಸು, ಬುದ್ಧಿ, ದೇಹ, ಹೌದು, ವ್ಯವಹಾರದಲ್ಲಿ ಶರೀರ ಬೇಕು, ವ್ಯವಹಾರದಲ್ಲಿ ಎಲ್ಲ ಮಕ್ಕಳು ಬೇಕು, ನನ್ನವರೆಲ್ಲ ಒಂದು ಮಟ್ಟದ ತನಕ. ತಮ್ಮ, ಎರಡು ಕೋಣೆಗಳನ್ನೇ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೇ ನೀನು ಒಳ ಮನೆಯ ಶಾಂತಿಯಲಿ, ವರಯೋಗ ಸೂತ್ರವಿದು. ಹಿಂದಿನವರು ಬದುಕಿದ ರೀತಿ ಸ್ವಾಮೀಜಿ, ಈ ವಿಚಾರಗಳಲ್ಲಿ ಎಲ್ಲಿ ಸ್ವಾಮಿ? ಮುಂದಿನ ಶ್ಲೋಕ ನೋಡಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಚಿತ್ತಂ, ನಿಶ್ಚಲತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಅಜ್ಞಾನದಲ್ಲಿದ್ದಾಗ ನಾನು, ನನ್ನದು, ನನ್ನವರು ಸಹಜ. ತಮ್ಮ, ಗುರುಗಳ ಹತ್ರ ಹೋಗು, ಗುರುಗಳ ಹತ್ರ ಹೋಗು. ಉತ್ತಿಷ್ಠತ ಜಾಗ್ರತ ವರಾನ್ ಪ್ರಾಪ್ಯ ಗುರುಂ ಸಮೀಪ್ಯ ನಿಬೋಧತ. ಜ್ಞಾನವನ್ನು ಗಳಿಸು. ಇದು ಕಠೋಪನಿಷತ್ತೆ, ಇದು ಕಠೋಪನಿಷತ್ತೆ. ಸತ್ಸಂಗತ್ವೇ ಜೀವನ್ ಮುಕ್ತಿ. ತಮ್ಮ, ಹೋಗು, ಜ್ಞಾನಿಗಳ ಸಂಘವನ್ನು ಮಾಡು. ಎಲ್ಲಿ ಜ್ಞಾನಿಗಳಿದ್ದಾರೋ, ಎಲ್ಲಿ ಸ್ವಸ್ವರೂಪ ಜ್ಞಾನವನ್ನು ಕೊಡುವವರಿದ್ದಾರೋ, ಹೋಗು, ಅಡಬೀಳು, ಅಡಬೀಳು. ಅರ್ಜುನ ಅಡ್ಡಬಿದ್ದದ್ದು, ತ್ವಾಂ ಪ್ರಪನ್ನಂ ಮಾಂ ಪಾಹಿ. ನಿನಗೆ ಅಡ್ಡ ಬಿದ್ದಿದ್ದೇನೆ ಕೃಷ್ಣ, ನನಗೆ ಜ್ಞಾನವನ್ನು ಕೊಡು. ಮಾಂ ಶಾಧಿ ಅಧೀಹಿ, ನನಗೆ ಜ್ಞಾನವನ್ನು ಕೊಡು. ಎಲ್ಲಿ ಅಡ್ಡ ಬಿದ್ದದ್ದು ಅರ್ಜುನ? ಕೃಷ್ಣನಿಗೆ. ಶ್ರೀರಾಮ ವಸಿಷ್ಠರಿಗೆ, ಕೃಷ್ಣ ಅವನೇ ಸಾಂದೀಪನಿ ಋಷಿಗೆ. ಕೃಷ್ಣ ಮತ್ತೆ ಸುಧಾಮ ಸಾಂದೀಪನಿ ಗುರುಕುಲದಲ್ಲಿ ಜ್ಞಾನವನ್ನು ಗಳಿಸು. ಸತ್ಸಂಗದಲ್ಲಿ ಇದು ಸ್ವಾಮಿ, ಸತ್ಸಂಗದಲ್ಲಿ ಮಾತ್ರ ಸ್ವಾಮಿ ಆತ್ಮಜ್ಞಾನ ಅನ್ನುವಂಥದ್ದು ಸಿಗೋದು. ಸತ್ಸಂಗತ್ವೇ ಮಹಾತ್ಮರ ಸಂಘ ಅನ್ನುವಂಥದ್ದು ಸಿಗುವಾಗಲೇ ನಮಗೆ ಸರಿಯಾದ ರೀತಿಯ ತಿಳುವಳಿಕೆ. ಏನು ಸ್ವಾಮೀಜಿ, ನಾನು ಅಂತೇನಲ್ಲ, ಹೌದು, ಅದು ದೇಹ ಅಲ್ಲ, ದೇಹ ಅಲ್ಲ, ಇಂದ್ರಿಯಗಳಲ್ಲ, ಪ್ರಾಣ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂಕಾರ ಅಲ್ಲ. ಇವೆಲ್ಲವೂ ಕೂಡ
ಜಡ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಜಡ. ಇವುಗಳು ನಾನಲ್ಲ. ಈಗ ನೀನು ಅದನ್ನೇ ತಾನೇ ನಾನು ಅಂತ ಅನ್ನೋದು. ಹೌದು, ನಿಜವಾದ ನಾನು ಇವುಗಳಿಗಿಂತ ಬೇರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು. ಪಂಚಭೂತಗಳು ಹೊರಗೆ, ಪಂಚ ಇಂದ್ರಿಯಗಳು ಒಳಗೆ, ಪಂಚ ಪ್ರಾಣಗಳು ಒಳಗೆ, ಅದರ ಹಿಂದೆ ಮನಸ್ಸು. ಇವೆಲ್ಲವೂ ಜಡ ಕಣೋ. ಈ ಜಡವಾದ ಎಲ್ಲವನ್ನು ಚೇತನಗೊಳಿಸುವ ಇವೆಲ್ಲವನ್ನು ಚೇತನಗೊಳಿಸುವ ಒಂದು ಶಕ್ತಿ ಇದೆ. ಯಾವುದದು? ಅದಕ್ಕನ್ನೋದು ಸ್ವಾಮಿ ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮ. ಅದು ಎಲ್ಲೆಲ್ಲೂ ಇರುವ ಜ್ಯೋತಿ. ಅದು ಸರ್ವವ್ಯಾಪಕವಾದ ಜ್ಯೋತಿ. ಅದು ದೇಹದ ಒಳಗಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಆತ್ಮ ಅನ್ನುವಂಥದ್ದು ದೇಹದ ಒಳಗೆಲ್ಲೋ ಸೇರ್ಕೊಂಡಿದೆ, ಇಲ್ಲ. ಅದು ದೇಹದ ಒಳಗೂ ಇದೆ, ದೇಹದ ಹೊರಗೂ ಇದೆ. ಕನಸಲ್ಲಿ ನೀವೆಲ್ಲಿರಿ? ಕನಸಿನ ಪ್ರಪಂಚದಲ್ಲಿ ನೀವು ಎಲ್ಲಿ? ಕನಸಿನ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲೆಲ್ಲೂ ನೀವೇ. ಕನಸಿನ ದೇಹದ ಒಳಗಲ್ಲ. ಇಲ್ಲೂ ಅಷ್ಟೇ, ದೇಹದ ಒಳಗೆ ನಾನನ್ನುವ ಆತ್ಮ ಅಲ್ಲ. ನಾನನ್ನುವ ಜ್ಯೋತಿ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆ ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು. ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಅಣು ರೇಣು ತೃಣಕಾಷ್ಟ ಮನುಷ್ಯ ಪ್ರಾಣಿ ಪಶು ಪಕ್ಷಿ ಎಲ್ಲವನ್ನು ವ್ಯಾಪಿಸಿರುವ ನಾನು. ಅದು ಒಳಗಲ್ಲ, ಎಲ್ಲೆಲ್ಲೂ ಇರುವ ಜ್ಯೋತಿ, ಅದು ನಾನು. ಇವಾಗ ಆಲೋಚನೆ ಮಾಡಿ, ನಾವೆಲ್ಲ ತಿಳ್ಕೊಂಡದೇನು? ಸತ್ತ ಮೇಲೆ ಆತ್ಮ ಎಲ್ಲ ಹೋಗ್ತದೆ. ನಮ್ಮ ತಲೆಯಲ್ಲಿರೋದು ಬರೀ ಕಸ ಸ್ವಾಮಿ. ಜ್ಞಾನ ಬರುವುದು ಯಾವಾಗ? ಅಲ್ಲ, ಜ್ಞಾನ ಬರಬೇಕಾದ್ರೆ ಅದದ ಮನಸ್ಸನ್ನು ತೆರೆದಿಡಬೇಕು ತಾನೇ. ನಾವು ಮನಸ್ಸಿಗೆ ಜ್ಞಾನ ಬೇಕು ಅನ್ನುವ ರೀತಿಯಲ್ಲಿ ಬಂದರೆ ತಾನೇ ಗುರುಗಳು ಜ್ಞಾನವನ್ನು ಕೊಡೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ಸಂಗ ಅನ್ನುವ ರೀತಿಯ ಜ್ಞಾನ, ಆ ಜ್ಞಾನವನ್ನು ಕೊಡುವ ಗುರುಗಳ ಸಮೀಪ ಹೋದಾಗ ಇಷ್ಟರ ತನಕ ನಾನು ಏನೆಲ್ಲ ಕಸ ಅನ್ನುವ ರೀತಿಯಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೆ. ಈ ದೇಹ ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಪ್ರಾಣಿಗಳು ಬೇರೆ, ನಾನು ಬೇರೆ, ಪರಮೇಶ್ವರ ಬೇರೆ, ಏನೇನೋ ತಲೆಯಲ್ಲಿತ್ತು ಸ್ವಾಮಿ. ಇವೆಲ್ಲ ಕಸ. ಆ ಕಸವನ್ನು ಕಿತ್ತಾಕೋ. ಜ್ಞಾನ ಅನ್ನುವ ಬೆಳಕನ್ನುವಂಥದ್ದು ಬಂತು. ಸೂರ್ಯ ಉದಯಿಸಿದ ಬೆಳಿಗ್ಗೆ ಕತ್ತಲೆ ಹೊರಟೋಯ್ತು. ಸತ್ಸಂಗತ್ವೇ ಜ್ಞಾನವನ್ನು ಗಳಿಸು, ಜೀವನ್ ಮುಕ್ತಿ. ಸ್ವಾಮೀಜಿ ಈಗ ಗೊತ್ತಾಯ್ತು. ಏನು? ಆ ನಾನನ್ನುವಂಥದ್ದು ಎಲ್ಲೆಲ್ಲೂ ಇರುವ ಜ್ಯೋತಿ ಅಷ್ಟೇ. ಅದಕ್ಕೆ ಬಂಧನ ಇಲ್ಲವೇ ಇಲ್ಲ, ಬಂಧನ ಆಗಲೇ ಇಲ್ಲ. ನಾನನ್ನುವ ಜ್ಯೋತಿ ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ, ಅದು ಪರಮಾತ್ಮ ಜ್ಯೋತಿ. ಅದಕ್ಕೆ ಬಂಧನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸ್ವಾಮೀಜಿ, ನಾವೆಲ್ಲ ಬಂಧನದಿಂದ ಬಿಡುಗಡೆ ಅನ್ನುವಂಥದ್ದು ಮೋಕ್ಷ ಅಂತ ತಿಳ್ಕೊಂಡದ್ದು. ಕಸ ಕಣೋ ನಮ್ಮ ತಲೆಯಲ್ಲಿರೋದು. ಯಾವುದನ್ನು ಹಿಡಿದ ಅದನ್ನು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇದನ್ನೆಲ್ಲ ನನ್ನದು. ನಿಸ್ಸಂಗತ್ವಂ, ಇದು ಯಾವುದು ನಾನಲ್ಲ. ಅದು ನಾನಲ್ಲ ಅಂತ ಅಂದಮೇಲೆ ನಿರ್ಮೋಹತ್ವಂ, ನನ್ನವರು ನನ್ನವರು ನನ್ನವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದೇಹ ತನ್ನಿಂದ ತಾನಾಗಿ ದೂರ ಆಗ್ತದೆ ಸ್ವಾಮಿ. ನಿರ್ಮೋಹತ್ವೇ ನಿಶ್ಚಲ ತತ್ವಂ, ಇದು ಯಾವುದು ನಾನಲ್ಲವ ನೀತಿರಿ ಸ್ವಾಮಿ. ರಮಣ ಮಹರ್ಷಿಗಳ ಬಗ್ಗೆ ಅವ್ರು ಏನು ಮಾಡಿದ್ರು ಸರ್?
ಮಾಡಿದ್ದೆಂತದ್ದು ಹೇಳಿ ಅವರು? ಅವರಿಗೆ ತನ್ನಿಂದ ತಾನಾಗಿ ಸಿಕ್ಕಿದ ಅನುಭವ. ಏನು ಹೇಳಿ? ಅವರ ಮಾವನ ಮನೆಯಲ್ಲಿ, ತಾಯಿ ತಮ್ಮನ ಮನೆಯಲ್ಲಿ, ಅವರ ಮಾವನ ಮನೆಯಲ್ಲೇ 16ನೇ ವಯಸ್ಸಿಗೆ ಅದು ಏನು ಅನುಭವ ಸಿಕ್ತವರಿಗೆ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಬೇರೆ ನಾನು, ಎಲ್ಲೆಲ್ಲೂ ಬೆಳಗುವ ಜ್ಯೋತಿ ನಾನು, ಸರ್ವವ್ಯಾಪಕವಾಗಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು, ಇದಕ್ಕೆ ಸಂಬಂಧವೇ ಪಟ್ಟದ್ದಲ್ಲ ನಾನು. ಎದ್ರು ಸ್ವಾಮಿ, ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಬುದ್ಧ. ಬುದ್ಧನಿಗಾದದ್ದೇನು? ಅಷ್ಟೇ, ಜ್ಞಾನೋದಯ. ಜ್ಞಾನೋದಯ ಅಂದ್ರೇನು? ಇಷ್ಟು ದಿವಸ ನಾವು ಅಂಟುಕೊಂಡದ್ದಲ್ಲಿ ಇದಕ್ಕೆ, ಇದು ನಾನು, ಅದು ಮೋಹ. ನಿರ್ಮೋಹತ್ವಂ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳು ಜಡ, ಅದಲ್ಲ ನಾನು. ನಾನನ್ನುವ ಜ್ಯೋತಿ ಸರ್ವವ್ಯಾಪಕವಾಗಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ, ಸ್ವಂತ ಅನುಭವದಲ್ಲಿ ನಿಂತ ಯಾರು? ಬುದ್ಧ. ಯಾರು? ರಮಣ. ಒಂದು ಸಲ ಎದ್ದ, ಬಸ್, ಅದರ ನಂತರ ಮತ್ತೆ ಮಲಗಲಿಕ್ಕಿಲ್ಲ ಸ್ವಾಮಿ. ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿರುವಾಗಲೂ ಅವ್ರು ನೋಡಿದಾಗ ಅನ್ನಿಸ್ತದೆ, ನಿಮ್ಮನ್ನು ನೋಡುವುದಲ್ಲ ಅವರು, ಮತ್ತೆ ಅವರು ಅವರ ಸ್ವಸ್ವರೂಪದಲ್ಲಿದ್ದಾರೆ, ಪ್ರಶಾಂತವಾಗಿದ್ದಾರೆ. ಆ ಪ್ರಶಾಂತತೆ ನಮ್ಮ ನಿಜ ಸ್ವರೂಪ. ಆ ಪ್ರಶಾಂತತೆಗೇ ಹೋಗುವುದು ನಾವು ನಿದ್ದೆಯಲ್ಲಿ. ನಿದ್ದೆಯಲ್ಲಿ ಹೋಗೋದೆಲ್ಲಿಗೆ? ನಾವು ನಮ್ಮ ನಿಜ ಸ್ವರೂಪಕ್ಕೆ. ಬೆಳಿಗ್ಗೆ ಎದ್ದು ಮಾಡೋದೇನು ನಾವು? ಮತ್ತೆ ಅದೇ ತಪ್ಪು. ಎಲ್ಲಿ? ಇದು ನಾನು ಬಿದ್ದ, ಎದ್ದೆ, ಬಿದ್ದೆ, ರಾತ್ರಿ ಮಲಗಿದೆ, ಎದ್ದೆ. ರಾತ್ರಿ ನಿದ್ದೆಯಲ್ಲಿ ಸ್ವಾಮಿ ನಮ್ಮ ನಿಜ ಸ್ವರೂಪದಲ್ಲಿ ನಾನಿರೋದು. ಅಂಥ ಸ್ಥಿತಿಯನ್ನು ಗಳಿಸಿದ್ರು ಮಹರ್ಷಿಗಳು. ಎದ್ದಾಗ ಅಂಥವರನ್ನು ನಾವು ಅನ್ನೋದು ಸಂತರು. ಎದ್ದಾಗಲೂ ಇದು ನಾನು ಇಲ್ಲ, ದೇಹಕ್ಕೆ ಅವರು ಸಂಬಂಧಪಟ್ಟಿಲ್ಲ, ದೇಹ ಮನಸ್ಸು ಬುದ್ಧಿಗಳಿಗೆ ಅವರು ಅಂಟುಕೊಂಡಿಲ್ಲ. ಸತ್ ಸ್ವರೂಪ ನಾನು, ಸತ್ ಸಂಘ, ಹೃದಯವನ್ನು ಬೆಳಗುತ್ತಾ ಇರುವ ಸತ್ ಅನ್ನುವ ಸತ್ ಚಿತ್ ಆನಂದ, ಸತ್ ಚಿತ್ ಆನಂದ ಆತ್ಮಸ್ವರೂಪ ಬೆಳಕು ಜ್ಯೋತಿ ನಾನು. ಈ ದೇಹ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟವನಲ್ಲ. ಎದ್ದ. ಒಂದು ಸಲ ಎದ್ದ ಮೇಲೆಲ್ವ ಸ್ವಾಮಿ ಹೇಳಿ? ಚಿನ್ಮಯಾನಂದರ ಕೆಳಗೆ ಬಂದದ್ದು ಯಾಕೆ? ಹಿಮಾಲಯದಿಂದ. ಒಂದು ಸಲ ಎದ್ದ ಮೇಲೆ ಬಾಕಿ ಅವರಿಗೆ ಹೇಳಬೇಕಲ್ಲ. ಏನು? ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ, ಇನ್ನೂ ಮಲಗಿದ್ದೇವೆ, ಏಳಬೇಕು, ಎಬ್ಬಿಸೋ ಕೆಲಸ. ಆದರೆ ಏಳಲಿಕ್ಕೆ ಯಾರೂ ತಯಾರಿಲ್ಲ. ಯಾಕೆ? ನಮಗೆಲ್ಲ ಆ ಸ್ವಾಮಿಗೆ ಯಾಕೋ ತಲೆ ಸರಿ ಇಲ್ಲ ಸ್ವಾಮಿ. ನಾವು ಅವರಿಗೆ ಸರ್ಟಿಫಿಕೇಟ್ ಕೊಡೋರು. ಯಾರಿಗೆ? ಎಬ್ಬಿಸಲಿಕ್ಕೆ ಬಂದವರಿಗೆ. ಸ್ವಾಮಿ ನೀವು ಬನ್ನಿ, ನಮ್ಮ ಜೊತೆಯಲ್ಲೇ ಮಲಗಿ. ಅವರನ್ನು ಮಲಗಿಸೋ ಜಾತಿ ನಾವು. ನಮ್ಮ ತಮಸ್ಸನ್ನುವಂಥದ್ದು ರಾಮ ಭಯಂಕರ ಸ್ವಾಮಿ. ಅವರು ಹಾಗಲ್ಲ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ. ತನ್ನ ಸ್ವರೂಪ ಅನ್ನುವಂಥದ್ದು ಆನಂದ ಸ್ವರೂಪ, ಶಾಂತಿಯ ಧಾಮ, ಅದು ಚೈತನ್ಯ ಸ್ವರೂಪ. ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ದೇಹ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟವನೇ ಅಲ್ಲ. ಆತ್ಮ ಜ್ಯೋತಿ ನಾನನ್ನುವ ರೀತಿಯಲ್ಲಿ ಎದ್ರು ಜೀವನ್ ಮುಕ್ತಿ. ಜೀವಂತ ಇರುವಾಗಲೇ ಅವರ ಸಾಧನೆ ಮುಗಿಯಿತು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ
गोविन्दं भज मूढमते दशरथ नंदन रामा दया सागरा रामा दशमुख मर्दन रामा दैत्यकुलान्तक रामा दशरथ नंदन रामा दया सागरा रामा दशमुख मर्दन रामा दैत्यकुलान्तक रामा लक्ष्मण सेवित रामा सीता वल्लभ रामा मारुति सेवित रामा सुंदर रूप रामा दशरथ नंदन रामा दया सागरा रामा सियावर रामचंद्र की सद्गुरुनाथ महाराज की